ಮೊದಲನೇದಾಗಿ ಸುಮಾರು ಜನ ಕೇಳ್ತಾ ಇದ್ದಾರೆ, ಸರ್ ಸಾಲ ಕಟ್ಟೋದು ಮುಗಿತಾನೇ ಇಲ್ಲ ಇದು, ಪ್ರತಿ ವಾರ ಕಟ್ತಾನೆ ಇದ್ದೀವಿ. ನಾವು 1,00,000 ರೂಪಾಯಿ ತಗೊಂಡು 1.5 ವರ್ಷ ಆಯಿತು, ಪ್ರತಿ ವಾರ ಕಟ್ಕೊತಾನೆ ಇದೀವಿ ನಾವು. ಇನ್ನೊಬ್ರು ಹೇಳ್ತಾರೆ, ನಾನು 2 ಲಕ್ಷ ತಗೊಂಡು 3 ವರ್ಷ ಆಯಿತು, ಇನ್ನೂ ಮಟ್ಟ ನನಗೆ ಕಟ್ಟಕ್ಕೆ ಆಗ್ತಾ ಇಲ್ಲ, ಆದರೆ ಅದು ಸಾಲ ಮುಗಿತಾನೆ ಇಲ್ಲ ಅಂತ ಹೇಳಿ. ಇದರ ಬಗ್ಗೆ ಇನ್ನೊಂದು ಸ್ವಲ್ಪ ನಮಗೆ ವಿವರಣೆಯನ್ನು ಕೊಡಿ. ಏನು ಇದಕ್ಕೆ ಯಾವ ರೀತಿ ನಮ್ಗೆ ಗೊಂದಲ ಆಗ್ತಾ ಇದೆ, ಕಟ್ಟಿ ಪ್ರತಿ ವಾರ ಕಟ್ಟಿ ಸುಸ್ತಾಗ್ತಾ ಇದೀವಿ. ಬಹಳಷ್ಟು ಜನ ಈ ಪ್ರಶ್ನೆನ ಕೇಳಿದ್ದಾರೆ. ಅದಕ್ಕೆ ನಾನು ಹೇಳೋದು, ನೋಡಿ, ಇದು ಧರ್ಮಸ್ಥಳದ ಸಂಘದ ಏನು ನಿಮಗೆ ಸಾಲ ಕೊಡ್ತಾರೆ, ಇದು ಯಾವ ರೀತಿ ಅಂತ ಹೇಳಿದರೆ, ನಿಮಗೆ ಏನೋ ನೀರಡಿಕೆ ಆಗಿರ್ತದೆ. ನೀರಡಿಕೆ ಆದಾಗ ನಿಮಗೆ ಅವರು ಬಂದು ಒಂದು ಗ್ಲಾಸ್ ನೀರು ಕೊಡ್ತಾರೆ ನಿಮ್ಗೆ ಕುಡಿಯಕ್ಕೆ ತಗೋ ಅಂತ ಹೇಳಿ. ನೀವು ಭಾಳ ಖುಷಿ ಆಗ್ಬಿಡ್ತೀರಿ, ಹಬ್ಬ ಒಂದು ಗ್ಲಾಸ್ ನೀರು ಕೊಟ್ರಿ, ಥ್ಯಾಂಕ್ಸ್, ನಿಮ್ಗೆ ಪುಣ್ಯ ಬರಲಿ ಅಂತ ಹೇಳ್ತೀರಿ. ಅದಕ್ಕೆ ಅವ್ರು ಹೇಳಲ್ಲ ಪುಣ್ಯ ಗಿಣ್ಯ ಅಲ್ಲ ಅಂಥೇಳಿ ನಿಮ್ಮ ಮನೆ ಮುಂದೆ ಒಂದು ದೊಡ್ಡ ಕಡಪಾನ ತಂದಿರ್ತಾರೆ. ಪ್ರತಿ ವಾರ ಇದಕ್ಕೆ ಒಂದೊಂದು ಲೋಟನ 2 ಲೋಟನೋ ನೀರು ಹಾಕಿ ಈ ಕೊಡಪಾನೋ ಅಥವಾ ಬಿಂದಿಗೆನೋ ಅಥವಾ ಗಡಿಗೆನೋ ಅದನ್ನು ತುಂಬಿಸ್ಬೇಕು ಅಂತೇಳಿ ನಿಮ್ಮ ಮನೆ ಮುಂದೆ ಒಂದು ದೊಡ್ಡದಾದಂಥ ಒಂದು ಪಾತ್ರೆ ತಂದಿಟ್ಟು ಹೋಗ್ತಾರೆ. ಪ್ರತಿ ವಾರ ನೀವು ಒಂದೊಂದು ಲೋಟ 2 ಲೋಟ ಹಾಕಿ ತುಂಬಿಸ್ಬೇಕು ಅಂತ ಕಂಡೀಷನ್ ಮಾಡಿ ಹೋಗ್ತಾರೆ. ನೀವು ಪ್ರತಿ ವಾರ ಹಾಕ್ತೀರಿ 1 ಲೋಟ ಅಥವಾ 2 ಲೋಟ, ಜಾಸ್ತಿ ನೀರು ಕುಡಿದಿದ್ರೆ 2 ಲೋಟ ಹಾಕ್ತೀರಿ. ಆದರೆ ಆ ಕೊಡಪಾನ ತುಂಬುದನ ಇಲ್ಲ ನಿಮ್ದು, ಹೋಗಿ ಇಣಿಕ್ ನೋಡೋದು ತುಂಬುದನ ಇಲ್ಲ. ಅದು ಯಾಕಂತ ಹೇಳಿದ್ರೆ ಕೆಳಗಡೆ ಹೋಲ್ ಮಾಡಿರ್ತಾರೆ, ಅದಕ್ಕೆ ಒಂದು ತೂತು ಮಾಡಿರ್ತಾರೆ, ರಂಧ್ರ ಮಾಡಿರ್ತಾರೆ. ನೀವು ಏನು ನೀರು ಹಾಕಿರ್ತೀರಿ ಅದು ಸೋಕೋಂತ ಹೊಕ್ಕೋಂತ ಇರ್ತದೆ. ಅದು ಅಂದ್ರೆ ಸೇವಾ ಶುಲ್ಕ ಅಂತ ಒಂದು ಹೋಲ್ ಮಾಡ್ತಾರೆ. ಆನಂತರ ಉಳಿತಾಯ ಧನ ಅಂತೇಳಿ ಇನ್ನೊಂದು ಹೋಲ್ ಮಾಡ್ತಾರೆ, ಅದಕ್ಕೆ ಯಾವ ಲೆಕ್ಕ ಇಲ್ಲ ಏನಿಲ್ಲ. ಆನಂತರ ಇನ್ಶೂರೆನ್ಸ್, ಈಗ ಹೊಸದಾಗಿ ಮಾಡಿ ಇನ್ಶೂರೆನ್ಸು, ಅದ್ರ ದುಡ್ಡು ಕಟ್ ಮಾಡ್ತೀವಿ ಅಂತೇಳಿ ಇನ್ನೊಂದು ಹೋಲ್ ಹಾಕ್ತಾರೆ. ಹಿಂಗಾಗಿ ಆ ಕೊಡಪಾನದೊಳಗೆ ನೀವು ಎಷ್ಟು ನೀರು ಹಾಕಿದ್ರು ಕೂಡ ಅದು ಸೋರ್ಕೊಂಡು ಹೋಗ್ತಾನೆ ಇರ್ತದೆ. ವಾರ ನೀವು ಬಡ್ಡಿ ಕಟ್ತಾನೆ ಇರ್ತೀರಿ, ಜೀವನ ಪರ್ಯಂತ ಮುಗಿಯೋದಿಲ್ಲ. ನೀವು ಸತ್ರು ಕೂಡ ನಿಮ್ಮ ಮಕ್ಕಳು ಕೂಡ ಕಟ್ಟುವ ರೀತಿ ಪರಿಸ್ಥಿತಿ ಬರ್ತದೆ. ಇದು ಧರ್ಮಸ್ಥಳ ಸಂಘದ ಪದ್ಧತಿ, ವ್ಯವಸ್ಥೆ. ಹಿಂಗಾಗಿ ಇದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಆನಂತರ ಕೆಲವೊಬ್ಬರು ಬೈದು ಕೇಳಿದ್ದಾರೆ, ಏನಂತ ಹೇಳಿದ್ರೆ, ಏನು ನೀವು 20ರಿಂದ 40% ಅಂತ ಹೇಳ್ತೀರಿ, ಬರೀ 14% ಇಷ್ಟೇ ಇರೋದು ಅಂತ ಹೇಳ್ತಾರೆ. ಕೆಲವೊಂದಷ್ಟು ದಾಖಲೆಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ, ಓದುತ್ತಾ ಇದ್ದೀನಿ. ನನ್ನ ಫೇಸ್ಬುಕ್ ಅಕೌಂಟಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಮಾಹಿತಿಗಳನ್ನ, ಎಲ್ಲಾ ಪೇಪರ್ಗಳನ್ನ ನಾನು ಅದರಲ್ಲಿ ಪೋಸ್ಟ್ ಮಾಡಿರ್ತೇನೆ. ಸಾಧ್ಯ ಆದರೆ ಅದನ್ನು ನೋಡಿ. ಅಕಸ್ಮಾತ್ ನಮ್ಮ ಮಾತಿನ ಬಗ್ಗೆ ಸಂಶಯ ಇದ್ರೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಬರೀ ಒಂದಿಷ್ಟೇ ಇದೆ, ಇಂಥವು ಲಕ್ಷಾಂತರ ಪ್ರಕರಣಗಳಾಗಿದ್ದಾವೆ. ಕಾರ್ಕಳದ ಸಾಣೂರಿನ ದುರ್ಗಾಶಕ್ತಿ ಅನ್ನುವ SKDRDP ಸಂಘ, ಕಾರ್ಕಳದ ಸಾಣೂರು ದುರ್ಗಾಶಕ್ತಿ ಅನ್ನುವಂಥ ಸಂಘ. ಅದರಲ್ಲಿದು ಈ SKDRDPನವರು ಕೊಟ್ಟಂತಹ ಏನಿದು ಮಾಸಿಕ ವರದಿ ಅಂತ ಅವರೇ ಬರ್ಕೊಂಡಿದ್ದಾರೆ. ಮಾಸಿಕ ವರದಿ ಅಂಥೇಳಿ, ಸಾಲ ಮರುಪಾವತಿ ಮಾಸಿಕ ವರದಿ. ಇದರಲ್ಲಿ ಅವ್ರು ಏನು ಹೇಳ್ತಾ ಇಲ್ಲಿ ಲೆಕ್ಕ ಕೊಡ್ತಾರೆ. ಅವರು ಒಟ್ಟು ಸಾಲ ಮಂಜೂರಾಗಿದ್ದು, ಕಟ್ಟಿದ ಅನುಕ್ರಮ ಸಂಖ್ಯೆ ಫಸ್ಟು, ಆನಂತರ ದಿನಾಂಕ, ಆನಂತರ ಒಟ್ಟು ಹಣ ಇವರು ಕೇಳಿದ್ದು 2 ಲಕ್ಷ ರೂಪಾಯಿ. ಅದರಲ್ಲಿ ಇವರು ಕಟ್ಟಿದ್ದು ಅಸಲು 61,324 ರೂಪಾಯಿ. ಅದಕ್ಕೆ ಬಡ್ಡಿ 42,019 ರೂಪಾಯಿ. ದಯವಿಟ್ಟು ಯಾರಾದರೂ ಲೆಕ್ಕಾಚಾರ ಮಾಡೋ ಇರೋರು 61,324ಕ್ಕೆ 42,019 ರೂಪಾಯಿ ಬಡ್ಡಿ ಹಾಕಿದ್ರೆ ಎಷ್ಟು % ಬಡ್ಡಿ ಆಯಿತು ಅನ್ನೋದನ್ನ ನೀವೇ ಲೆಕ್ಕ ಹಾಕಿ. ಇದನ್ನ ನಾನು ಫೇಸ್ಬುಕ್ ಒಳಗೂ ಕೂಡ ಹಾಕ್ತಾ ಇದ್ದೀನಿ. ಅವರೇ ಕೊಟ್ಟಂತಹ SKDRDP ಅವರು ಕೊಟ್ಟಂತಹ ದಾಖಲೆ ಇದು. ಇದರೊಳಗೆ ಇನ್ನೂ ಒಂದಿಷ್ಟು ಪವಾಡ ರೀತಿಯಂತಹ ಬಡ್ಡಿ ದರ ಐತೆ. 2,724 ರೂಪಾಯಿ, ಅಂದ್ರೆ ಇವರು ಟೋಟಲ್ 1,90,000 ರೂಪಾಯಿ ತಗೊಳ್ತಾರೆ. ಅಂದ್ರೆ ಅದರಲ್ಲಿ ನಡುವೆ ಕೆಲವೊಂದಿಷ್ಟು ಬಡ್ಡಿ ಹಾಕ್ತಾ ಹೋಗ್ತಾರೆ ಇವರು. ಏನಂತ ಹೇಳಿದ್ರೆ, ಮನೆಗೆ ಒಂದಿಷ್ಟು ಏನು ಸೋಲಾರ್ ದೀಪ ಕೊಡೋದು, ಅದಕ್ಕೂ ಬಡ್ಡಿ ಹಾಕ್ತಾರೆ. ಇವ್ರು ಕ್ಲೇಮ್ ಮಾಡೋದೇನೋ ನಾವು ಬಹಳ ಇದನ್ನ ಮಾಡ್ತಾ ಇದೀವಿ, ಈ ಗ್ರಾಮೀಣಾಭಿವೃದ್ಧಿ ಮಾಡ್ತಾ ಇದೀವಿ ಅಂತೇಳಿ. ಬಡ್ಡಿ ಎಷ್ಟು ಹಾಕಿದ್ದಾರೆ ಹೇಳ್ತೇನೆ ಕೇಳ್ರಿ ನಿಮ್ಗೆ. 2,724 ರೂಪಾಯಿಗೆ 2,446 ರೂಪಾಯಿ ಬಡ್ಡಿಯನ್ನು ಹಾಕಿದ್ದಾರೆ. ಆಲ್ಮೋಸ್ಟ್ ಎಷ್ಟಾಯ್ತು ಅದು? 90% ಮೇಲಾಯ್ತು. 90% ಮೇಲಾಯ್ತು. ನಡಬರ್ಕ್ ಮತ್ತೆ ಇನ್ನು 200 ರೂಪಾಯಿ ಸೇರಿಸ್ತಾರೆ ಅದರೊಳಗೆ.
ಅದಕ್ಕೂ ಬಡ್ಡಿ 200 ರೂಪಾಯಿಗೆ 180 ರೂಪಾಯಿ ಬಡ್ಡಿ. 200 ರೂಪಾಯಿಗೆ 180 ಬಡ್ಡಿ ಅಂದ್ರೆ ಎಷ್ಟು ಪರ್ಸೆಂಟ್ ಆಯ್ತು? ಹತ್ತತ್ರ 98-99% ಆಯ್ತು. ಟೋಟಲ್ ಓವರ್ ಆಲ್ ನಡಬರ್ಕೆ ಇನ್ನು ಕೆಲವೊಬ್ಬರಿಗೆ ತೀರಾ ಕಡಿಮೆ ಐತೆ, ಅದು 10-12-13% ಐತೆ. ನೀವು ಕೇಳಬಹುದು ಇದು ಯಾರಿಗೆ ಹಿಂಗೆ ಯಾಕೆ ಮಾಡಿದ್ರು ಅಂತ ಹೇಳಿ. ಯಾರು ಕಿಸ್ತೊಳಗೆ ಪೆನ್ನು ಇಟ್ಕೊಂಡಿರ್ತಾರೆ, ಯಾರು ಬುದ್ಧಿವಂತರಿದ್ದಾರೆ ಅವರಿಗೆ ಕಡಿಮೆ ಹಾಕಿರ್ತಾರೆ. ಓವರ್ ಆಲ್ 4,12,898 ಸಾವಿರ, 4,12,898 ರೂಪಾಯಿ ಅಂದ್ರೆ ಈ ದುರ್ಗಾಶಕ್ತಿ ಸಂಘಕ್ಕೆ ಕೊಟ್ಟಂತಹ ಏನು ಅಸಲು ಬಡ್ಡಿ 2,55,000 ರೂಪಾಯಿ. 2,55,998 ರೂಪಾಯಿ. ಲೆಕ್ಕ ಹಾಕ್ರಪ್ಪ ಯಾರಾದ್ರು. 4,12,000ಕ್ಕೆ 2,55,000 ಅಂತಂದ್ರೆ ಎಷ್ಟಾಯ್ತು ಬಡ್ಡಿ? ಹತ್ತತ್ರ 60%. ಹತ್ತತ್ರ 60% ಅವರೇ ಕೊಟ್ಟಿದ್ದು. ನನ್ನ ಫೇಸ್ಬುಕ್ ಅಲ್ಲಿ ಕೂಡ ಈ ದಾಖಲೆಯನ್ನು ಹಾಕ್ತಾ ಇದ್ದೀನಿ. ಇನ್ನೊಂದು ಅವ್ರು ಕೊಟ್ಟಂತ ರಸೀದಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಒಬ್ಬರಿಗೆ ಮಂಜೂರಾತಿ ಪತ್ರವನ್ನು ಕೊಡ್ತಾರೆ ದುರ್ಗಾಶಕ್ತಿ ಸಾಣೂರು. ಇದರಲ್ಲಿ ಯೋಗೇಶ್ ಅನ್ನೋನಿಗೆ ಕೊಡ್ತಾ, ಅದು ಅಶ್ರಫ್ ಅನ್ನೋನು ಒಬ್ಬನು ಇದನ್ನ ಮಾಡ್ತಾನೆ, ಇಂಟ್ರೊಡಕ್ಷನ್ ಆದವನು ಒಬ್ಬನು ಯೋಗೇಶ್ ಅನ್ನೋನು ಇದನ್ನ ಮಾಡ್ತಾ ಇಂಟ್ರೊಡ್ಯೂಸ್ ಮಾಡ್ತಾನೆ ಪ್ರಾಮಿಸರಿ ನೋಟಲ್ಲಿ. ಅಲ್ಲಿ ಅವರು ಬರ್ಕೊಳ್ತಾರೆ, ಅವರೇ ಬರೆದಿದ್ದು, ಅವರು ಟೈಪ್ ಮಾಡಿದ್ದ ಫಾರ್ಮೆಟ್ ಅಲ್ಲಿ, ಈ ಮೇಲಿನ ಸಾಲದ ಅರ್ಜಿಯನ್ನು ಪರಿಗಣಿಸಿ ಅರ್ಜಿದಾರರಿಗೆ ಅವರು ಕೇಳಿದ ಉದ್ದೇಶಕ್ಕಾಗಿ 1,00,000 ರೂಪಾಯಿಯನ್ನು 19/5/18 ಮಂಜೂರು ಮಾಡಲಾಗಿದೆ. 18% ಶೇಕಡಾ ಬಡ್ಡಿ ದರದಲ್ಲಿ ಈ ಸಾಲಕ್ಕೆ 49,420 ಪ್ಲಸ್ 600 ರೂಪಾಯಿ. 1,00,000ಕ್ಕೆ 49,420 ಪ್ಲಸ್ 600 ಅಂತ ಹೇಳಿದ್ರೆ ಕರೆಕ್ಟ್ ಆಗಿ 50,000 ಆಯ್ತು. 1,00,000ಕ್ಕೆ 50,000 ರೂಪಾಯಿ, ಈ 50,000 ರೂಪಾಯಿಯನ್ನು ಸೇರಿಸಲಾಗಿದೆ ಅಂತ. 1,00,000ಕ್ಕೆ 50,000 ರೂಪಾಯಿ ಬಡ್ಡಿ ಅಂತ ಹೇಳಿದ್ರೆ ಎಷ್ಟಾಯ್ತು ಟೋಟಲ್? 14% ಆಯ್ತಾ? 18% ಆಯ್ತಾ? ಎಷ್ಟಾಯ್ತು ಲೆಕ್ಕ ಹಾಕ್ರಿ. ಇದು ಅವ್ರು ಕೊಟ್ಟಂತದ್ದು. ಇದನ್ನು ಕೂಡ, ಇದು ಬರೀ ಉದಾಹರಣೆ ಇಷ್ಟೇ, ಬರೀ ಉದಾಹರಣೆ. ಇಂಥವು 100 ಅಲ್ಲ, 1000 ಅಲ್ಲ, ಲಕ್ಷಗಟ್ಟಲೆ ಉದಾಹರಣೆ ಇದ್ದಾವೆ. ಇಂಥವು ರಾಜ್ಯಾದ್ಯಂತ ಲಕ್ಷಗಟ್ಟಲೆ ಉದಾಹರಣೆ ಇದ್ದಾವೆ. ಇನ್ನೊಂದು ಉದಾಹರಣೆ ಇಲ್ಲಿ ನೋಡಿ, ಒಬ್ಬರಿಗೆ ಕೊಡ್ತಾರೆ ಇವರು, ಇದನ್ನು 18% ಶೇಕಡಾ ಬಡ್ಡಿ ದರದಲ್ಲಿ ಈ ಸಾಲಕ್ಕೆ ಅವ್ರಿಗೆ 80,000 ರೂಪಾಯಿ ಕೊಡ್ತಾರೆ. ಯಾರಿಗೆ? ಅಪ್ಪು ಅನ್ನೋರಿಗೆ 80,000 ಸಾಲ ಕೊಟ್ರೆ ಅದಕ್ಕೆ 30,846 ರೂಪಾಯಿ ಪ್ಲಸ್ 800 ರೂಪಾಯಿ ಈ ಸಾಲಕ್ಕೆ ಬಡ್ಡಿಯನ್ನು ನಿಗದಿಪಡಿಸಲಾಗಿದೆ. 80,000ಕ್ಕೆ 30,846 ಪ್ಲಸ್ 800 ಹಾಕಿದ್ರೆ, ಲೆಕ್ಕ ಮಾಡಿದ್ದೀನಿ ಇದನ್ನು ಕೂಡ, ಇದು ಎಷ್ಟಾಗ್ತಾ ಇತ್ತು ಅಂತ ಹೇಳಿದ್ರೆ 80,000ಕ್ಕೆ 31,646 ರೂಪಾಯಿ ಬಡ್ಡಿ. 100ಕ್ಕೆ ಎಷ್ಟಾಯಿತು ಅಂತ ಹೇಳಿದ್ರೆ 39.5575%, 40%. ನಾನು ಸುಳ್ಳು ಹೇಳಿದ್ನ 40% ಅಂತ ಹೇಳಿ. ಇಲ್ಲಿ 40 ಅಲ್ಲ, 50, 60, 90% ತನಕ ಇದೆ. ನಿಮ್ಮದೇ ದಾಖಲೆ, ನೀವು ಕೊಟ್ಟಂತ ದಾಖಲೆ ಆಧಾರದ ಮೇಲೆ, ಗಿರೀಶ್ ಮಟ್ಟಣ್ಣ ಅವ್ರು ಏನು ಇದನ್ನ ಒಬ್ಬನೇ ಎಲ್ಲೋ ಕೂತ್ಕೊಂಡು ಬರ್ಕೊಂಡು ಹೇಳ್ತಾ ಇಲ್ಲ. ನೀವು ಕೊಟ್ಟಂತ ದಾಖಲೆ ದುರ್ಗಾಶಕ್ತಿ. ಬೇಕಿದ್ರೆ ಅವ್ರ ನಂಬರು ಕೊಡ್ತೀನಿ, ನಿಮಗೆ ನಂಬರ್ ಕೊಡ್ತೀನಿ. ನಾವೇನಾದ್ರೂ ತಿರುಚಿ ಮಾತಾಡ್ತಾ ಇದ್ರೆ ಆ ಸಂಘದವ್ರಿಗೆ ಕೇಳಿ. ಈಗ ನೀವು ಕೇಳಬಹುದು, ಏನಾಯ್ತು ಆ ಸಂಘ ಮತ್ತೆ ಇಷ್ಟೆಲ್ಲ ಆದ್ರೆ ಕಟ್ತಾ ಇದ್ದಾರನು? ಆ ಸಂಘವನ್ನ ಅಲ್ಲಿ ಸಾಲ ಕಟ್ಟುವುದು ನಿಲ್ಲಿಸ್ಬಿಟ್ಟಿದ್ದಾರೆ. ಬಡ್ಡಿನೂ ಕೊಡ್ತಾ ಇಲ್ಲ, ಸಾಲನೂ ಕೊಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ 1 ವರ್ಷದ ಮೇಲೆ ಆಯ್ತು ಅವ್ರು ತಗೊಂಡಿರೋದು, ಪೂರ್ತಿ ಕೊಟ್ಟ ಆಯ್ತು. ಆದ್ರೂ ಹಾಗೆ ಸುಮ್ಮನೆ ಒಂದೊಂದೇ ಸೇರಿಸ್ತಾ ಬಂದ್ರು. ಅದು ತೂತ್, ನಾ ಹೇಳಿದ್ನಲ್ಲ, ಕೊಡಬಾನಕ್ಕೆ ತೂತ್ ಹಾಕ್ಬಿಟ್ಟಿದ್ರು. ಹೋರಾಟ ಪ್ರಾರಂಭ. ಶೈಲಜಾ ಅಂತ ಹೇಳಿ, ಈ ರಾಜ್ಯದಲ್ಲಿ ಮೊಟ್ಟ ಮೊದಲನೇ ಮಹಿಳೆ ಶೈಲಜಾ ಶೆಟ್ಟಿ ಅಂತ ಹೇಳಿ, ಮೊಟ್ಟ ಮೊದಲನೇ ಬಾರಿಗೆ ಅಕ್ರಮ ಬಡ್ಡಿ ವಿರುದ್ಧ ಇವರು SKDRP ವಿರುದ್ಧ ಮಾತಾಡಿ ಇಡೀ ಗ್ರಾಮದಲ್ಲಿ ನಿಂದ್ರಿಸಿದಂತ ಮಹಿಳೆ. ಅದಾದ ನಂತರ ನಮ್ಮ ರವೀಂದ್ರ ಶೆಟ್ಟಿ ಅಂತ ಇದ್ದಾರೆ, ಸಂಚಾರಿ ಸ್ಟುಡಿಯೋ. ಆ ನಂತರ ಸಂತೋಷ್ ಅಂತ ಇದ್ದಾರೆ, ಸಂಚಾರಿ ಸ್ಟುಡಿಯೋದವರು. ಒಂದು ದೊಡ್ಡ ಟೀಮ್ ಇದೆ. ಟಿ ಜಯಂತ್ ಅವರು ಇದ್ದಾರೆ, ನಿರಂತರವಾಗಿ ಇದ್ರ ಬಗ್ಗೆ ಫೈಟ್ ಮಾಡ್ತಾ ಇದ್ದಾರೆ, ಅಕ್ರಮ ಬಡ್ಡಿ ದಂಧೆ ವಿರುದ್ಧ.
ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಪೊಲೀಸ್ ಸ್ಟೇಷನ್ಗೂ ಕೂಡ ಯಾರು ನೊಂದಂತವ್ರು ಇದ್ದಾರೆ ಅವ್ರ ಪರವಾಗಿ ಪೊಲೀಸ್ ಸ್ಟೇಷನ್ಗೂ ಕೂಡ ಹೋಗ್ತಾ ಇದ್ದಾರೆ. ಇದ್ರ ಬಗ್ಗೆ ಪೊಲೀಸರ ಪಾತ್ರದ ಬಗ್ಗೆನೂ ನಾನು ವಿವರಣೆ ಕೊಡ್ತೇನೆ ಸ್ವಲ್ಪ ಹೊತ್ತಿನಲ್ಲಿ. ಮತ್ತೊಂದು ಪ್ರಶ್ನೆ ನಮ್ಗೆ ಪದೇ ಪದೇ ಕೇಳ್ತಾರೆ, ಅಂದ್ರೆ ಕೇಳಿದ್ದಾರೆ, ಏನಂತಂದ್ರೆ ಏನ್ರಿ ನಿಮ್ಗೇನು ಬೈಲಾ ಬಗ್ಗೆ ಗೊತ್ತೈತೆ, ನಿಮಗೆ ಸಂಘದ ಬೈಲಾ ಬಗ್ಗೆ ಗೊತ್ತದ ನಿಮಗೆ? ಬೈಲಾ ಓದ್ರಿ ನೀವು, ನಾವು SHG ಗ್ರೂಪ್ನವರು ಅಂತ ಹೇಳ್ತಾರೆ. ಬೈಲಾ ಏನ್ ಹೇಳ್ತೈತಿ ಅನ್ನೋದನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇಲ್ಲಿದೆ ಬೈಲಾ, ಸಂಘದ ಬೈಲಾ. ಒಂದು SHG ಸೆಲ್ಫ್ ಹೆಲ್ಪ್ ಗ್ರೂಪ್ ರಚನೆ ಮಾಡಬೇಕಾದ್ರೆ ಏನೇನು ಅಂಶಗಳು ಇರಬೇಕಂತ ಹೇಳಿ ಇದರಲ್ಲಿದೆ. SHG ಮಾರ್ಗದರ್ಶಿ ಸೂತ್ರಗಳು, ಇದನ್ನು ಬಿಟ್ಟು ನೀವು ಬೇರೆ ಮಾಡೋಕ್ಕಾಗೋದಿಲ್ಲ. ಒಂದು ಸಂಘದ SHG ಬೈಲಾ ಅಂತ ಹೇಳಿ ನಾನು ಇದರಿಂದ ಶೇರೆ ಮಾಡ್ತೀನಿ, ನಾನಿಲ್ಲಿ ಕಟ್ಟಿಗೆ ಸ್ಮಗ್ಲಿಂಗ್ ಮಾಡ್ತೀನಿ ಅಂತ ಬರ್ಕೊಳಕ್ ಆಗುದಿಲ್ಲ. ಏನು SHG ನಿಯಮ ಇದೆ ಅದೇ ರೀತಿಯೇ ಇರಬೇಕು. ಇದರಲ್ಲಿ ಪ್ರಮುಖವಾದಂತಹ ಒಂದೆರಡು ಅಂಶಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಇದರಲ್ಲಿ ಬಹಳ ಮುಖ್ಯವಾದಂತ, ಒಂದು ಮನೆಯಿಂದ ಒಬ್ಬರು ಅಥವಾ ಇಬ್ಬರು ಸಾಕು. ಸಾಲ ಸಿಗುವ ಆಸೆಗಾಗಿ, ಒತ್ತಾಯಕ್ಕಾಗಿ, ದಾಕ್ಷಿಣ್ಯಕ್ಕಾಗಿ ಯಾರನ್ನು ಕೂಡ ಸೇರಿಸಬಾರದು. ಇವ್ರೇನ್ ಮಾಡ್ತಾ ಇದ್ದಾರೆ SKDRDPದವರು? ಒಂದು ಮನೆಯಲ್ಲಿ 5 ಜನ ಇದ್ರೆ 5 ಜನನೂ ಕೂಡ ಸದಸ್ಯರು ಆಗಲೇಬೇಕು, 5 ಜನನೂ ಕೂಡ ಸಾಲ ತಗೊಳ್ಳೇಬೇಕು ಅಂತ ಒತ್ತಾಯ ಹಾಕ್ತಾ ಇದ್ದಾರೆ. ಇನ್ನೊಂದು, ಸಂಘದ ಬೈಲಾದಲ್ಲಿ ನಿಯಮಾವಳಿ ಇರಬೇಕಾದಂತ ವಿಷಯಗಳು. ಅದರಲ್ಲಿ ಒಂದು ನಿಮಗೆ ಹೇಳ್ತಾ ಇದ್ದೀನಿ, ನೀವು ಬೇಕಾದ್ರೆ ಇದ್ರ ವೆಬ್ಸೈಟ್ ಅಲ್ಲಿ ತೆಗೆದು ನೋಡಬಹುದು. ನಾನೇನಿಲ್ಲ ಯಾರ ಕಡೆನೂ ಇಲ್ಲದ ಮಾಹಿತಿ ನಿಮ್ಗೆ ಹೇಳ್ತಾ ಇಲ್ಲ. ವೆಬ್ಸೈಟ್ ಅಲ್ಲಿ ಈ SHG ಅಂತ ಹೊರಟ್ರೆ, ಬೈಲಾ ಅಂತ ಹೊರಟ್ರೆ ಬರ್ತದೆ. ಇದರಲ್ಲಿ ಪ್ರಮುಖವಾಗಿ ಸಂಘದ ಸದಸ್ಯರು ಯಾವಾಗ ಬ್ರಾಕೆಟ್ನಲ್ಲಿ ವಾರಕ್ಕೊಮ್ಮೆ 2 ವಾರಕ್ಕೊಮ್ಮೆ ಸೇರಬೇಕು, ಎಲ್ಲಿ ಸೇರಬೇಕು ಅದನ್ನ ಅವರೇ ತೀರ್ಮಾನ ಮಾಡ್ತಾರೆ ಸಂಘದವರೇ. ಅಂದ್ರೆ 1 ವಾರಕ್ಕೆ ಸೇರ್ಬೇಕಾ, 2 ವಾರಕ್ಕೆ ಸೇರ್ಬೇಕಾ, ಬಡ್ಡಿ ವಸೂಲಿ ಮಾಡೋದಕ್ಕಂತಿಲ್ಲ. ಇದರಲ್ಲಿ ವಾರಕ್ಕೊಮ್ಮೆ 2 ವಾರಕ್ಕೆ ಅಂದ್ರೆ ಚರ್ಚೆ ಮಾಡೋದಕ್ಕೆ ಏನೇನು ನಾವು ಪ್ರಗತಿ ಸಾಧಿಸಬೇಕು, ಏನೇನು ನಾವು ನಿರ್ಣಯ ಮಾಡಬೇಕು, ಏನು ಚಟುವಟಿಕೆಗಳಿರಬೇಕು ಅಂತ ಹೇಳಿ 1 ವಾರ ಅಥವಾ ಯಾರು ತೀರ್ಮಾನ ಮಾಡ್ಬೇಕಂದ್ರೆ ಆ ಗ್ರಾಮದಲ್ಲಿರುವಂತ ಸಂಘದ ಸದಸ್ಯರೇ. ಉದಾಹರಣೆಗೆ ಒಂದು ಗ್ರಾಮ, ಆ ಗ್ರಾಮದಲ್ಲಿ 4 ಸಂಘಗಳು ಇರ್ತಾವ, 4-5 ಸಂಘಗಳು ಇರ್ತಾವ. ಆ ಸಂಘದವರೇ ತೀರ್ಮಾನ ಮಾಡ್ಬೇಕು. 1 ವಾರಕ್ಕೋ 1 ತಿಂಗಳಿಗೋ 15 ದಿನಕ್ಕೋ ಅವ್ರು ತೀರ್ಮಾನ ಮಾಡ್ಬೇಕು. ಇಲ್ಲಿ ಯಾರೋ ದೊಡ್ಡ ದಣಿಗಳು ಕೂತ್ಕೊಂಡವ್ರು ಧರ್ಮೋದ್ಯಮಗಳಿಗೆ ತೀರ್ಮಾನ ಮಾಡೋದಲ್ಲ. ಅವರಿಗೆ ಸಂಘ ಯಾವ ಇರ್ತದೆ ಅವ್ರಿಗೇನೆ ಶಕ್ತಿ, ಅವರಿಗೆ ಆ ಒಂದು ಸ್ವತಂತ್ರತೆಯನ್ನ ಈ ಸಂಘದ ನಿಯಮಾವಳಿಯಲ್ಲಿ ಕೊಟ್ಟಿರ್ತಾರೆ. ಮತ್ತೊಂದು ಇದರಲ್ಲಿ ಹೇಳ್ತಾರೆ, ಸಾಲ ಮಂಜೂರು ಮಾಡುವ ವಿಧಾನ, ಸಾಲ ಮರುಪಾವತಿಯ ಕಂತು ಅಂದ್ರೆ ಎಷ್ಟು ಕಂತು ಮತ್ತು ಬಡ್ಡಿ ನಿರ್ಧರಿಸುವ ವಿಧಾನ, ಕಂತು ಪಾವತಿಗೆ ತಪ್ಪಿದಲ್ಲಿ ದಂಡನ ಶುಲ್ಕ. ಇದನ್ನ ಆ ಸಂಘದವ್ರು ನಿರ್ಮಾಣ ಮಾಡಬೇಕು. ನಿಮ್ಮ ಊರಿನ ಸಂಘ ತೀರ್ಮಾನ ಮಾಡಬೇಕು. ಬಡ್ಡಿ ಎಷ್ಟು ಕಟ್ಟಬೇಕು, ಆನಂತರ ಎಷ್ಟು ಕಂತು ವಾರ ಕಟ್ಟೋದಲ್ಲ ಅಂತರೂ ಅಕ್ರಮನೇ. ಅದು ತಿಂಗಳಿಗೆ ಒಂದ್ಸರಿನಾ, 3 ತಿಂಗಳಿಗೆ ಒಂದ್ಸರಿನಾ? ಕೆಲವೊಬ್ರಿಗೆ ಕಟ್ಟಕ್ ಆಗುದಿಲ್ಲಪ್ಪ, ವ್ಯಾಪಾರ ದುಡಿಮೆನೇ ಇರುವುದಿಲ್ಲ. ಅಂತ ಹೊತ್ನಾಗ ಏನ್ ಮಾಡ್ಬೇಕು? ಆಯ್ತು ನಾವು 3 ತಿಂಗಳಾದ್ಮೇಲೆ ಕಟ್ತೀವಿ. ಹೌದು, ಅದಕ್ಕೆ ಅವಕಾಶ ಇದೆ ಅದರಲ್ಲಿ. ಹಿಂಗಾಗಿ ಹೇಳ್ತಾರೆ ಅವರು, ಸಾಲ ಮಂಜೂರು ಮಾಡುವ ವಿಧಾನ, ಸಾಲ ಮರುಪಾವತಿಯ ಕಂತು ಮತ್ತು ಬಡ್ಡಿ ನಿರ್ಧರಿಸುವ ವಿಧಾನ. ವಾರನೇ ಕಟ್ಟಬೇಕು ಅಂತ ಎಲ್ಲಿದೆ ಇದರಲ್ಲಿ? ಇದು ನನಗೆ ಕೇಳ್ತಾ ಇದ್ರಲ್ಲ, ಬೈದು ಕೇಳಿದ್ರೆ, ನೋಡಿ ಅಲ್ಲೇ ನೀನು ಬೈಲಾ ಇಲ್ಲಿ ತಿಳಿಯಪ್ಪ, ನೋಡ್ತೀನಿ, ನೀನು ನೋಡು ಬೈಲಾ ಓದು. ಇದರಲ್ಲಿ ನನ್ನ ಇತರ ಎಷ್ಟೇ ಇದ್ರಲ್ಲಿ ಇದನ್ನ ಸೀಕ್ರೆಟ್ ಡಾಕ್ಯುಮೆಂಟ್, ಡಿಫೆನ್ಸ್ ಇದನ್ನ ಡಾಕ್ಯುಮೆಂಟ್ ಅಲ್ಲ ಇದು. ಎಲ್ಲಾ ವೆಬ್ಸೈಟ್ ನೀವು SHG ಮಾರ್ಗದರ್ಶಿ ಸೂತ್ರಗಳು ಅಂತ ಹಾಕ್ರಿ, ನಿಮಗೂ ಕೂಡ ಸಿಗ್ತದೆ. ಇಲ್ಲಿ ಏನ್ ಮಾಡಿದ್ದಾರೆ ಇವರು? ಇಷ್ಟೊತ್ತನಕ ನಾನು ಹೇಳಿದ್ನಲ್ಲ, ಇದು SHG ಸೆಲ್ಫ್ ಹೆಲ್ಪ್ ಗ್ರೂಪ್. ಇವರು SKDRDPದವರು. ಇದು ನಾನ್ ಪ್ರಾಫಿಟೇಬಲ್ ಟ್ರಸ್ಟ್ ನಮ್ದು, ಇದರ ಮುಖಾಂತರ ಮಾಡ್ತಾ ಇದೀವಿ, ಲಾಭರಹಿತ ಅಂತ ಹೇಳಿ. ಈಗ ನೀವೇ ನೋಡಿದ್ರಿ 18% ಅಂತ ಹಾಕಿದ್ದಾರೆ. 18 ಅಂದ್ರೆ ಅಧಿಕೃತವಾಗಿ, ಅನಧಿಕೃತವಾಗಿ ಅದು 40%, ಅದಕ್ಕಿಂತನೂ ಜಾಸ್ತಿನೇ ಆಗಿದೆ. ಆದರೂ ಕೂಡ ಇವರೇನು ಹಾಕಿದ್ದಾರೆ? ಲಾಭರಹಿತ ಸಂಘಟನೆ ನಮ್ಮದು, ಸಮಾಜ ಸೇವೆ ಮಾಡುವಂತ ಸಂಘಟನೆ. ಸಮಾಜ ಸೇವೆ ಸಂಘಟನೆ ಮಾಡುವಂತವ್ರು ಎಷ್ಟ್ರಿ? 18, 20, 40% ಬಡ್ಡಿ ತಗೋತಾರ? ಆದ್ರೂ ಇರ್ಲಿ, ಇವ್ರ ವೆಬ್ಸೈಟ್ ಅಲ್ಲಿ ಹಾಕಿರೋದು ನಿಮ್ಗೆ ಹೇಳ್ತಾ ಇದ್ದೇನೆ. ಏನೋ ನಾವು ಈ ಟ್ರಸ್ಟ್ ನಮ್ದು ಅಂತ ಹೇಳಿ. BC ನಿಯಮಗಳು ಇವರು ಮೊನ್ನೆ ಏನ್ ಹೇಳಿದ್ರು ಮಾನ್ಯ ಧರ್ಮದರ್ಶಿಗಳು ಹೇಳ್ತಾರೆ, ಬ್ಯಾಂಕ್ನವ್ರು ಕೊಟ್ಟಿದ್ದು ಅಂತ ಹೇಳಿದ್ರೆ ಅನೇಕ ಇವರು ಇದರಲ್ಲಿನೇ ಇದೆ. ನಾವು ಬಿಸಿನೆಸ್ ಕರೆಸ್ಪಾಂಡೆನ್ಸ್ ನಿಯಮದ ಅಡಿ BC ಪಾಲಿಸಿಯಲ್ಲಿ ನಾವು ಮಾಡ್ತಾ ಇದೀವಿ ಅಂತ ಹೇಳಿ. ಹಾಗಿದ್ರೆ BC ಪಾಲಿಸಿ ಏನ್ ಹೇಳ್ತದೆ? BC ಪಾಲಿಸಿಯಲ್ಲಿ ಏನೇನಿರುತ್ತದೆ ಅದರ ಮಾಹಿತಿಯನ್ನ ನಿಮಗೆ ಈಗ ಕೊಡ್ತಾ ಇದ್ದೀನಿ. BC ಪಾಲಿಸಿ
ಯಾಕಂದ್ರೆ ಬಿ ಸಿ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಹೇಳಿ ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಇದೆ. ಮಾನಿಟರಿಂಗ್ ಆಫ್ ಆಕ್ಟಿವಿಟೀಸ್ ಆಫ್ BCA ಬೈ ಬ್ರಾಂಚ್ ಅಂಡ್ ರೀಜನಲ್ ಆಫೀಸ್. ಯಾವತ್ತಿಗಾದರೂ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ಇದರ ಅರ್ಥ ಏನಂತ ಹೇಳಿದ್ರೆ, ಈ ಏನು BC ಇದು ದುಡ್ಡು ನೀವು ಕೊಡ್ತಾರಲ್ಲ, ಅವರು ಅದನ್ನ ಬ್ಯಾಂಕಿನವರು ಮಾನಿಟರ್ ಮಾಡಬೇಕು. ಉದಾಹರಣೆಗೆ ಇವ್ರು ಹೇಳೋ ಪ್ರಕಾರ ನಾವು ಕರ್ನಾಟಕ ಬ್ಯಾಂಕಿಂದ ಸಾಲ ನಾವು ಕೊಡ್ತೇವೆ, ಮಂಜೂರು ಮಾಡಿದ್ದೇವೆ, ಬ್ಯಾಂಕ್ ಆಫ್ ಬರೋಡದಿಂದ ಮಂಜೂರು ಮಾಡಿದ್ದೇವೆ, ಈ ತರ ಒಂದು 5-6 ಬ್ಯಾಂಕ್ಗಳನ್ನ ಹೆಸರನ್ನ ಹೇಳ್ತಾರೆ. ಆ ಬ್ಯಾಂಕ್ನವರು ಮಾನಿಟರ್ ಮಾಡಬೇಕು. ಒಂದಿನಾದರೂ ಯಾರಾದರೂ ಬ್ಯಾಂಕಿನ ಪದಾಧಿಕಾರಿ ಇದರಲ್ಲಿ ಪ್ರತಿ 15 ದಿನಕ್ಕೊಂದು ಸಾರಿ ಬ್ಯಾಂಕಿನ ಅಧಿಕಾರಿಗಳು ವಿಸಿಟ್ ಮಾಡಬೇಕು ಅಲ್ಲಿ ಅಂತೇಳಿ. ಒಂದು ದಿನ ಆದ್ರೂ, ಇಷ್ಟು ವರ್ಷ ಆಯ್ತು, ಒಂದು ದಿನ ಆದ್ರೂ ಒಬ್ಬ ಬ್ಯಾಂಕಿನವ್ರು ನೀವು ನೋಡಿದೀರಾ ಅದನ್ನ? ಅದಕ್ಕೆ ನಾನು ಹೇಳೋದು ಬ್ಯಾಂಕಿನವ್ರು ಬರಬೇಕು ಅಲ್ಲಿ ಅಂತ. ನಾನು ಯಾಕೆ ಹೇಳೋದು? ಅದ್ರ ಸಲುವಾಗಿನೇ ಬ್ಯಾಂಕಿನವ್ರು ತಗೊಂಡಿದ್ರೆ ಬ್ಯಾಂಕಿನವರ ಸುಪರ್ದಿಯಲ್ಲಿ ಇದರಲ್ಲಿ ಇದೆ ನೋಡಿ, ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆನಂತರ ಯಾರು ವಿದ್ಯಾವಂತರು, ಯಾರು ಸ್ವಲ್ಪ ಬ್ರೌಸಿಂಗ್ ಮಾಡಕ್ ಬರ್ತದೆ, ಗೂಗಲ್ ಸರ್ಚ್ ಹೋದ್ರೆ ನಿಮಗೆ ಬರ್ತದೆ BC ನಿಯಮಾವಳಿಗಳು ಅಂತ ಹೇಳಿ. ಇದರಲ್ಲಿ ಇನ್ನೂ ಒಂದು ಹೇಳ್ತಾರೆ ಅವರು, ಇದು ಓಪನ್ ಮಾಡಿದ BC ಏಜೆಂಟ್ರು ಅಂದ್ರೆ ಇವರು ಏಜೆಂಟ್ರು ಏನೇನು ನಿಧಾನ BC ಏಜೆಂಟ್ರು ಏನೇನು ಸೇವೆಗಳನ್ನ ಕೊಡಬಹುದು ಅನ್ನೋದನ್ನ ಆ ಬ್ಯಾಂಕ್ಗಳು ಬಹಳ ಸ್ಪಷ್ಟವಾಗಿ ಹೇಳಿದೆ. ಅದರಲ್ಲಿ ಮೊದಲೇದ್ದು ಈ ಏನು ಎನ್ರೋಲ್ಮೆಂಟ್ ಆಫ್ ಅಟಲ್ ಪೆನ್ಷನ್ ಯೋಜನೆ ಇರ್ಬೋದು, IMPS ಇರ್ಬೋದು, ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿಸೋದು, ಇವೆಲ್ಲವೂ ಕೂಡ ಅದರ ಏನೋ ಈ BC ಏಜೆಂಟ್ ಇವರು ಇದಾರಲ್ಲ, ಕಮಿಷನ್ ಏಜೆಂಟ್, ಇವ್ರ ಕೆಲಸ ಇದು, ಕಮಿಷನ್ ಏಜೆಂಟರ್ ಕೆಲಸ ಇದು. ಅದರಲ್ಲಿ ಬಹಳ ಮುಖ್ಯವಾಗಿ ಏನಂತ ಹೇಳಿದ್ರೆ, ಕಲೆಕ್ಷನ್ ಅಪ್ ಟು ಬ್ಯಾಂಕ್ ಅಪ್ರೂವ್ಡ್ ಲಿಮಿಟ್ಸ್ ಇಲ್ಲಿ ಬರ್ತದೆ. ರಿಕವರಿ ಕಲೆಕ್ಷನ್ ಅಪ್ ಟು ಬ್ಯಾಂಕ್ ಅಪ್ರೂವ್ಡ್ ಲಿಮಿಟ್ ಅಂತ ಹೇಳಿದ್ರೆ, ಬ್ಯಾಂಕಿಗೆ ಒಂದು ಲಿಮಿಟ್ ಅಂತ ಇರ್ತದೆ, ಬಡ್ಡಿಗೆ ಒಂದು ಲಿಮಿಟ್ ಅಂತ ಇರ್ತದೆ. ಕರ್ನಾಟಕ ಬ್ಯಾಂಕ್ ಅಲ್ಲಿ ಪರ್ಸನಲ್ ಲೋನ್ 8.5% ಇದೆ, 8.5%. ಬ್ಯಾಂಕ್ ಆಫ್ ಬರೋಡಾನಲ್ಲಿ 11.40% ಇವತ್ತಿನ ಲೆಕ್ಕದಲ್ಲಿ. ಅದಕ್ಕಿಂತ ನೀವು ಜಾಸ್ತಿ ಮಾಡುವಂಗಿಲ್ಲ. ಆ ಬ್ಯಾಂಕಿನವರೇ ಹೇಳಿದ್ದು, ಬ್ಯಾಂಕ್ ಆಫ್ ಬರೋಡಾದ ಲಿಸ್ಟ್ ನಿಮಗೆ ಹೇಳ್ತಾ ಇದ್ದೇನೆ. ಮೋಸ್ಟ್ಲಿ ನಿಮ್ಗೆ ಸರಿಯಾಗಿ ಕಾಣಿಸುತ್ತಿಲ್ಲ, ಪ್ರತಿಯೊಂದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಇದರಲ್ಲಿ ಅವರು ಹೇಳ್ತಾರೆ, ಆನಂತರ EMI ಪ್ರತಿ ತಿಂಗಳ ಕಟ್ಟೋದು, ವಾರಕ್ಕಂತ ಇಲ್ಲ, ವಾರ ಕಟ್ಟುವಾಗಿಲ್ಲ. ಇವರು BC ಏಜೆಂಟ್ ಅಲ್ಲ, ಇವರು ಬ್ಯಾಂಕಿನವರು ಹೇಳಿದ್ದಾರೆ, ಬ್ಯಾಂಕ್ ಆಫ್ ಬರೋಡಾನವರು ಹೇಳಿದ್ದಾರೆ ಪ್ರತಿ ವಾರ ಕಟ್ಟುವಂಗಿಲ್ಲ. ಅದು ಬ್ಯಾಂಕ್ ಏನೋ ಅಪ್ರೂವ್ಡ್ ಲಿಮಿಟ್. ನೀವು ಹೋಗಿ ನೋಡ್ರಿ, ನೀವು ಬ್ಯಾಂಕ್ನವ್ರು ಕೇಳಿ, ಬ್ಯಾಂಕ್ ಆಫ್ ಬರೋಡಾದವ್ರಿಗೆ ನಿಮ್ಮ ನಿಯಮಾವಳಿ ಏನಿದೆ ಅಂತ ಬ್ಯಾಂಕ್ನವ್ರು ಕೇಳಿ, ಅವ್ರು ಹೇಳ್ತಾರೆ. ಬ್ಯಾಂಕ್ನವರು ವಾರ ಅಂತ ಹೇಳ್ತಾರ, ತಿಂಗಳ ಅಂತ ಹೇಳ್ತಾರೆ, ಕೇಳಿ ಅವ್ರಿಗೆ. EMI ಏನಾದರೂ ಇತ್ತಂತ ಹೇಳಿದ್ರೆ EMI ತಿಂಗಳ ಕಟ್ಟಬೇಕು. ಅಕಸ್ಮಾತ್ ಕೆಲವೊಬ್ಬರಿಗೆ ಕಟ್ಟಕ್ಕಾಗೋದಿಲ್ಲ. ಇದು ಏನು ಸ್ಯಾಂಕ್ಷನ್ಡ್ ಈ ಕೆಲವೊಂದಿಷ್ಟು ಹೌಸಿಂಗ್ ಲೋನು, ಅದಕ್ಕೆ EMI ಇರ್ತದೆ. ಆದ್ರೆ ಇದು ನೀವು ಪರ್ಸನಲ್ ಲೋನ್ ತಗೊಂಡ್ರೆ ನಿಮ್ಮ ಒಂದು ದುಃಖ ಇಷ್ಟು ತೊಂದರೆ ಇದೆ ಅಂತ ಹೇಳಿದ್ರೆ ಅವ್ರು ಇನ್ನೊಂದು ಟೈಮ್ ಕೊಡ್ತಾರೆ, ಅದು ಇರೋದಿಲ್ಲ. ವಾರ ಬಡ್ಡಿ ಅಂತಿಲ್ಲ. BC ಅಲ್ಲ ಇವರು, ಬ್ಯಾಂಕ್ನವ್ರು ಕೊಟ್ಟಿದ್ದಲ್ಲ. ಇವ್ರು ಮೊನ್ನೆ ಧರ್ಮದರ್ಶಿಗಳು ಹೇಳಿದಾರಲ್ಲ ಬ್ಯಾಂಕ್ನವರು, ಬ್ಯಾಂಕಿನ ನಿಯಮಗಳು ಇದು. ನಾನು ಕೇಳ್ತಾ ಇದ್ರಲ್ಲಪ್ಪ, ನಿಯಮಗೂ ಓದಿದೆಯೇನೋ ನೀನು ಅಂತ ಹೇಳಿ. ಇದು ಇಷ್ಟಾದ ಮೇಲೆ ಈಗ ಕೆಲವೊಬ್ರು ಮಹಾಶಯರು ಪ್ರಶ್ನೆ ಹಾಕಿದ್ರು, ಬಹಳ ಕೆಟ್ಟದಾಗಿ ಬೈದು, ಆ ಮಗನೇ ಈ ಮಗನೇ ಅಂತ ಬೈದು, ನಿನಗೆ RBI ನಿಯಮ ಗೊತ್ತೈತೇನು, RBI ಓದಿಯೇನು ಅಂತ ಹೇಳಿದ್ರು. RBI ನಿಯಮ ಏನಿದೆ ಅನ್ನೋದನ್ನ ನಿಮಗೆ ಹೇಳ್ತಾ ಇದ್ದೇನೆ. ಕೆಲವೊಬ್ರು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ, ಸರ್ ನಮ್ಮನ್ನು ಕೂಡ ಟ್ಯಾಗ್ ಮಾಡಿ ಇದರಲ್ಲಿ ನಾವು ಮಾತಾಡ್ತೀವಿ ಅಂತ ಹೇಳಿ. ರವೀಂದ್ರ ಶೆಟ್ಟಿ ಅಂತ ಬಹಳ ದೊಡ್ಡ ಮಟ್ಟದಲ್ಲಿ ಅವರು ಇದರಲ್ಲಿ, ರವೀಂದ್ರ ಶೆಟ್ಟಿ ಮತ್ತೆ ಸಂಚಾರಿ ಸ್ಟುಡಿಯೋದ ಸಂತೋಷ್ ಅಂತ ಅವರು ಬಹಳಷ್ಟು ಆಕ್ಟಿವ್ ಆಗಿ ಈ ಹೋರಾಟದಲ್ಲಿ ಅಕ್ರಮ ಬಡ್ಡಿ ದಂಧೆ ನಿಂದ್ರಿಸುವುದರಲ್ಲಿ ನಿರತರಾಗಿದ್ದಾರೆ. ಅವ್ರನ್ನ ಟ್ಯಾಗ್ ಮಾಡಿ ಅಂತ ಹಾಕ್ತಾ ಇದ್ದಾರೆ. ಇದರಲ್ಲಿ RBI ಅಂತ ಹೇಳ್ತಿರಲ್ಲ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇನ್ನು ಒಬ್ಬನು ಹೇಳಿದ್ದ ಏನಂತಂದ್ರೆ, ರೀ ನಮ್ಮ ದಣಿಗಳು RBI ಅಂತ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದಿದ್ದಾರೆ, RBI ಅಂತ 24,000 ರೂಪಾಯಿ ದುಡ್ಡನ್ನ ತಗೊಂಡು ಬಂದಿದ್ದಾರೆ ಅಂತ ಹೇಳಿ ಹುಚ್ಚು ತಮ್ಗೊಳ್ರೆ. RBI ಅಂತ ಹೇಳಿದ್ರೆ ಇಟ್ ಈಸ್ ಕಾಲ್ಡ್ ಬ್ಯಾಂಕರ್ ಆಫ್ ದ ಬ್ಯಾಂಕ್ಸ್. ಬ್ಯಾಂಕ್ಗಳ ಬ್ಯಾಂಕ್ ಅದು. ಇಂಡಿವಿಜುವಲಿಗೆ ವ್ಯಕ್ತಿ ಒಬ್ಬ ಗಿರೀಶ್ ಹೇಳಿದ, ಮಹೇಶ್ ಹೇಳಿದ, ತಿಪ್ಪಣ್ಣ ಹೇಳಿದ,
ಅಂತ ಹೇಳಿದ್ರೆ ದುಡ್ಡು ಕೊಡೋದಿಲ್ಲ ಅವರು. ಅಥವಾ ದೊಡ್ಡ ಪ್ರಭಾವಿ ಅದ, ನೀವು ಒಂದು ದೇವಸ್ಥಾನ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ದುಡ್ಡು ಹಾಕಲ್ಲ. ಬ್ಯಾಂಕಿನ ಅವಶ್ಯಕತೆಗಳಿಗೆ ಅನುಸಾರವಾಗಿ ಬ್ಯಾಂಕ್ ಇನ್ನೂ ಒಂದು 108 ಕಂಡೀಷನ್ಸ್ ಇರ್ತಾವೆ, ಅದರ ಪ್ರಕಾರ ಬ್ಯಾಂಕಿಗೆ ಹಾಕ್ತಾರೆ ಅವರು. ಆನಂತರ ರಿಕವರಿ ಹೆಂಗ್ ಮಾಡಬೇಕು ಅನ್ನೋದಂತ ಹೇಳಿ RBI ಪ್ರತಿ ವರ್ಷನೂ ಕೂಡ ಒಂದಿಷ್ಟು ಗೈಡ್ಲೈನ್ಸ್ ಕೊಡ್ತದೆ. 2023-24ರಲ್ಲಿ ಏನು ಗೈಡ್ಲೈನ್ಸ್ ಕೊಟ್ಟಿದೆ ಅನ್ನೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹ್ಯಾಸ್ ಸೆವರಲ್ ಗೈಡ್ಲೈನ್ಸ್ ಫಾರ್ ಲೋನ್ ರಿಕವರಿ ಏಜೆಂಟ್ಸ್ ಅಂತ ಹೇಳಿದ್ರೆ RBI ಲೋನ್ ರಿಕವರಿ ಏಜೆಂಟ್, ರಿಕವರಿ ಮಾಡುವಂತ ಏಜೆಂಟ್ಗಳಿಗೆ ಇಲ್ಲಿದಾರಲ್ಲ ಇವರು BC ಏಜೆಂಟ್ಗಳು, ಏನೇನು ಗೈಡ್ಲೈನ್ಸ್ ಅಂತ. ಅದರಲ್ಲಿ ಪ್ರಮುಖವಾಗಿ ಬಾರೋವರ್ ಮಸ್ಟ್ ಬಿ ಟೋಲ್ಡ್ ಅಬೌಟ್ ದ ರಿಕವರಿ ಏಜೆನ್ಸೀಸ್ ಡೀಟೇಲ್ ಬಿಫೋರ್ ದ ಏಜೆಂಟ್ ಅಪ್ರೋಚಸ್ ದೆಮ್ ಅಂತ ಹೇಳಿದ್ರೆ ಬ್ಯಾಂಕ್ಗಳು ಹೇಳಬೇಕು ನಿಮ್ಮ ಮನೆಗೆ ಯಾರು ಬರ್ತಾ ಇದ್ದಾರೆ ಅಂತ ಹೇಳಿ ಮುಂಚೆನೆ ಅವ್ರಿಗೆ ಗೊತ್ತಿರಬೇಕು, ಅವ್ರ ಅಡ್ರೆಸ್ ಯಾರು, ಎಂತ ಜನ ಅವರು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಕಳ್ಳರು ಸುಳ್ರು ಡಕಾಯಿತರು ನಾವು ರಿಕವರಿ ಏಜೆಂಟ್ ಅಂತ ಹೇಳಿ ಮನೆಗೆ ಬಂದು ಕಳ್ತನ ಮಾಡ್ಕೊಂಡು ಹೋದಂತ ಉದಾಹರಣೆ ಇದೆ. ಅದರ ಸಲುವಾಗಿ ಹೇಳ್ತದೆ. ಅದರದ್ದು ಪ್ರೆಸೆಂಟಿಂಗ್ ದಿ ಡಾಕ್ಯುಮೆಂಟೇಶನ್ಸ್ ಅಂತ ಹೇಳಿದ್ರೆ ನಿಮ್ದೇನು ಸ್ಟೇಟ್ಮೆಂಟ್ ಇರ್ತದಲ್ಲ, ನೀವೇನು ಕಟ್ಟಿರಲ್ಲ ಬ್ಯಾಂಕಿಗೆ, ಅದು ಸ್ಟೇಟ್ಮೆಂಟ್ ಜನರೇಟ್ ಆಗುತ್ತೆ. ಆ ಸ್ಟೇಟ್ಮೆಂಟ್ ಅನ್ನ, ಬ್ಯಾಂಕಿನ ಸ್ಟೇಟ್ಮೆಂಟ್ ಅನ್ನ ಆ ಏಜೆಂಟ್ BC ಏಜೆಂಟ್ ದವರು, ನಿಮ್ಮ ಸಂಘದವರು ತಗೊಂಡು ಬರಬೇಕು. ಒಂದೇ ಒಂದು ದಿನ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ತಗೊಂಡು ಬಂದಿದ್ದಾರೆ ನಿಮ್ಮ ಮುಂದೆ, ಬ್ಯಾಂಕಿನಿಂದ ಇವ್ರು ಕೊಟ್ಟಂತ ಚೀಟಿ ಅಲ್ಲ, ಆ ಕಿರಾಣಿ ಅಂಗಡಿ ಚೀಟಿ, ಎಣ್ಣೆ ಚೀಟಿ ಇರ್ತಾವ, ಅದನ್ನ ತಗೊಂಡು ಬರ್ತಾರೆ ಇವ್ರು, ಇಷ್ಟು ಅಂತ ಹೇಳಿ. ಅದಲ್ಲ, ಬ್ಯಾಂಕಿನಿಂದ ಒಂದೇ ಒಂದು ದಿನ ತಗೊಂಡು ಬಂದಿದ್ದಾರೆ ಹೇಳ್ರಿ ನೀವು. Agents must show the authorization letter and copy of the bank's notice when meeting with borrowers. Authorization letter ಬ್ಯಾಂಕ್ ಇಂದ ತಗೊಂಡು ಬರಬೇಕು. ಆನಂತರ ಏಜೆಂಟ್ಸ್ ಮಸ್ಟ್ ಫಾಲೋ ಎನ್ RBI approved code of conduct that promotes fair practices. ಅಂದ್ರೆ ಅತ್ಯಂತ ಫೇರ್ ಆಗಿ ಅವ್ರ ಜೊತೆಗೆ ಏನು ಸರಳವಾಗಿ ಅವ್ರ ಜೊತೆಗೆ ಸನ್ನಡತೆಯಿಂದ ವರ್ತಿಸಬೇಕು ಅಂತ ಹೇಳ್ತದೆ. ಅದರಲ್ಲಿ ಹೇಳ್ತಾರೆ ಮುಂದುವರೆದು RBI ಹೇಳ್ತದೆ, ದಿಸ್ ಇನ್ಕ್ಲೂಡ್ಸ್ ಅವಾಯ್ಡಿಂಗ್ ಅಬ್ಯೂಸಿವ್ ಲ್ಯಾಂಗ್ವೇಜ್. ಕೆಟ್ಟದ್ದು ಬಯಂಗಿಲ್ಲ ಇವರು. ನೀವು ಒಂದು 1000 ವಿಡಿಯೋ ಹಾಕ್ತೇನೆ ನಾನು. ಈ ನಮ್ಮ ಯಾರು ಸಂಚಾರಿ ಸ್ಟುಡಿಯೋ ನೀತಿ ನಮ್ಮ ರಾಜ್ಯಾಧ್ಯಕ್ಷರು ಜಯಂತ್ ಅವರು, ಸಂತೋಷ್ ಶೆಟ್ಟಿ ಅವರು, ರವೀಂದ್ರ ಅವರು ಮಾಡಿದ್ದ 1000 ವಿಡಿಯೋಗಳನ್ನು ಹಾಕ್ತೇನೆ. ಬರೀ ಕೆಟ್ಟದಾಗ ಬೈದು ಅವ್ರ ಮನೆ ಮುಂದೆ ಹೋಗಿ ನಿಂತ್ಕೊಳ್ತಾರೆ. ಹಾಗೆ ಮಾಡಬಾರದು ಅಂತೇಳಿ RBI ಹೇಳ್ತದೆ. ಇಂಟಿಮಿಡೇಷನ್ ಅಂದ್ರೆ ಹೆದರಿಕೆ, ಬೆದರಿಕೆ, ಹೆದರಿಕೆ ಕೊಡಬಾರದು. ನೀವು ಕಟ್ಟಲಿಲ್ಲ ಅಂತ ಹೇಳಿದ್ರೆ ನಾನು ನಿನಗೆ ಹಂಗೆ ಮಾಡ್ತೇನೆ ಹಿಂಗೆ ಮಾಡ್ತೀನಿ ಅಂತೇಳಿ. ಹರಾಸ್ಮೆಂಟ್ ಮಾಡಬಾರದು, ಪದೇ ಫೋನ್ ಮಾಡಿ ಮನೆ ಮುಂದೆ ಹೋಗೋದು, ಹರಾಸ್ಮೆಂಟ್ ಮಾಡಬಾರದು. ಆರ್ ಫಿಸಿಕಲ್ ಹಾರ್ಮ್ ಟು ದ ಬಾರೋವರ್, ದೈಹಿಕವಾಗಿ ಅವನ ಮೇಲೆ ದಾಳಿ ಮಾಡುವಂಗಿಲ್ಲ. ಎಷ್ಟೋ ಪ್ರಕರಣಗಳನ್ನು ನಾವೇ ದಾಖಲೆ ಮಾಡಿದ್ದೀವಿ ಇವರು ಫಿಸಿಕಲಿ ಅವ್ರನ್ನ ಹೊಡೆದಿದ್ದಕ್ಕೆ. ಏಜೆಂಟ್ಸ್ ಆಲ್ಸೋ ಕೆನಾಟ್ ಸೆಂಡ್ ಇನ್ ಅಪ್ರೋಪ್ರಿಯೇಟ್ ಮೆಸೇಜ್ ಕಳ್ಸಂಗಿಲ್ಲ ವಾಟ್ಸಪ್ ಅಲ್ಲಿ, ಇದರಲ್ಲಿ ಕೆಟ್ಟದಾಗಿ ಕಳಿಸುವಂಗಿಲ್ಲ. ನಾನು ಗಿರೀಶ್ ಮಟ್ಟಣ್ಣವ್ರು ಹೇಳಕತ್ತಿದ್ಲಲ್ಲ, ಇದನ್ನ RBIನವ್ರು ಹೇಳಿದ್ದು. ಅವರ ನಿರ್ದೇಶನ ಪ್ರಕಾರನೇ ಇಡೀ ದೇಶದ ಆರ್ಥಿಕ ಈ ಸಾಲ ತಗೊಳ್ಳೋದು, ಬಡ್ಡಿ ಎಲ್ಲ ಅದರ ಪ್ರಕಾರನೇ ನಡಿಬೇಕು. ಇನ್ನೊಂದು ಬಹಳ ಮುಖ್ಯವಾಗಿ ಈ RBI ಹೇಳೋದು ಮೇಂಟೈನಿಂಗ್ ಕಾನ್ಫಿಡೆನ್ಶಿಯಾಲಿಟಿ, ಏನು ಗೌಪ್ಯತೆ. ಈಗ ಒಬ್ಬರಿಗೆ ಸಾಲ ಕೊಡಕ್ಕಾಗಿರಲ್ಲಪ್ಪ, ಹೌದು, ಅವನ ವೈಯಕ್ತಿಕ ಸಮಸ್ಯೆ ಅದು. ಅದನ್ನ ಊರ್ ಮುಂದೆ ಟಾಮ್ ಮಾಡಿ ಕೇಳಂಗಿಲ್ಲ. ಅದನ್ನ ವೈಯಕ್ತಿಕ ಸಮಸ್ಯೆ ಅಂತ ಇರ್ತದೆ. ಪ್ರಾರಂಭದಲ್ಲಿ ನೀವು ಲೋನ್ ಇಸ್ಕೊಂಡಿರ್ತೀರಿ ಸರಿ, ಸಂಘದಿಂದ ಹೋಗಿ ಇಸ್ಕೊಂಡಿರ್ತೀರಿ ಸರಿ, ಆದ್ರೆ ಯಾವುದೋ ಕಾರಣಕ್ಕೆ ಪಾಪ ಅದು ಅಂಗಡಿ ನಡೀತಾ ಇರಲಿಕ್ಕಿಲ್ಲ, ಅಥವಾ ಕೆಲಸ ಸಿಕ್ಕಿಲ್ಲ, ಕೂಲಿ ಕೆಲಸ ಸಿಕ್ಕಿರ್ಲಿಕ್ಕಿಲ್ಲ ಅವನಿಗೆ, ಏನೋ ಆ ಹೆಣ್ಮಗಳಿಗೆ ಏನೋ ತೊಂದರೆ ಆಗಿರ್ತದೆ, ಜ್ವರ ಬಂದಿರ್ತದೆ, ಅಥವಾ ಮನೆಯೊಳಗೆ ಯಾರು ತೀರ್ಕೊಂಡಿರ್ತಾರೆ, ಕಟ್ಟಕ್ಕಾಗೋದಿಲ್ಲ. ಅಂತ ಹೊತ್ತಿನಲ್ಲಿ ನೀವು ಹೋಗಿ 4 ಜನರ ಮುಂದೆ ಟಾಮ್ ಮಾಡ್ಕೊಂಡು ಹೋಗೋದಿಲ್ಲ. ಅವರ ಪ್ರೈವೇಸಿಯನ್ನ ನೀವು ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರೆ. 4 ಜನರ ಮುಂದೆ ಹೋಗಿ ಅವ್ರ ಹತ್ರ ದುಡ್ಡು ಕೇಳೋದಿಲ್ಲ ಅಂತ ಹೇಳ್ತಾರೆ. ಒಂದು ವೇಳೆ ಆ ಸಾಲ ಪಡ್ಕೊಂಡು ಬಾರೋವರ್ ಫೈಲ್ಸ್ ಅ ಕಂಪ್ಲೇಂಟ್, ಬ್ಯಾಂಕ್ಸ್ ಕೆನಾಟ್ ಅಸೈನ್ ದ ರಿಕವರಿ ಟಾಸ್ಕ್. ಒಂದು ವೇಳೆ ಏನಾದರೂ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ರೆ ಪೊಲೀಸರಿಗೆ, ನೀವು ಪೊಲೀಸರಿಗೂ ಕೂಡ ಕಂಪ್ಲೇಂಟ್ ಕೊಡಬಹುದು. ಹರಾಸ್ಮೆಂಟ್ ಆದ್ರೆ ನೀವು ಪೊಲೀಸರಿಗೆ ಕಂಪ್ಲೇಂಟ್ ಕೊಡಬಹುದು. ಆದ್ರೆ ಇಲ್ಲಿ ಏನಾಗ್ತಾ ಇದೆ, ಇವರು ನೊಂದಂತವ್ರು ಕಂಪ್ಲೇಂಟ್ ಕೊಡೋಲ್ರು, ಈ ಸಂಘದವರು ಹೋಗಿ ಕಂಪ್ಲೇಂಟ್ ಕೊಡ್ತಾರೆ. ಅದ್ರ ಬಗ್ಗೆನೂ ನಾನು ನಿಮಗೆ ವಿವರಣೆ ಕೊಡ್ತೇನೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ. ಇದು RBIನವರು ಹೇಳಿದ್ದು. ದಯವಿಟ್ಟು ಯಾರಾದರೂ ಗೂಗಲ್ ಸರ್ಚಿಗೆ ಹೋಗಿ RBI ರಿಕವರಿ ಗೈಡ್ಲೈನ್ಸ್, RBI ಲೋನ್ ರಿಕವರಿ ಗೈಡ್ಲೈನ್ಸ್ ಅಂತ ನೀವು ಅದನ್ನ ಹಾಕ್ರಿ, ಪೂರ್ತಿ ಬರ್ತದೆ. ನಾನು ಆಗಲೇ ಹೇಳ್ದಂಗೆ ಇದೇನು ನನಗೊಬ್ಬನಿಗೆ ಗೊತ್ತಿರುವಂತ ಮಾಹಿತಿ ಅಲ್ಲ, ಎಲ್ಲ ವೆಬ್ಸೈಟ್ನಲ್ಲಿ ಕೂಡ ಬರ್ತದೆ. RBI ವೆಬ್ಸೈಟ್ ಅಲ್ಲಿನೇ ಇದನ್ನ ಪ್ರಕಟಣೆ ಮಾಡಿದ್ದಾರೆ. ಇದು RBI ಗೈಡ್ಲೈನ್ಸ್. ಇಷ್ಟು RBI ಕುರಿತಾದಂತಹ ಈ ಲೋನ್ ರಿಕವರಿ ಬಗ್ಗೆ ಇರುವಂತಹ ಮಾಹಿತಿ. ಈಗ ನೆಕ್ಸ್ಟ್, ಒಬ್ಬರು ಯಜಮಾನರು ಕೇಳಿದ್ರು ನನಗೆ ಒಂದು ವಿಡಿಯೋ ಮಾಡಿಕೊಂಡು, ಇದೆಲ್ಲ ಸಹಜ, ನಮ್ಗೆ ರೂಢಾಗೈತಿ. ಅಲ್ಲಿ ಧರ್ಮಸ್ಥಳದ
ಏನು ನಿರಂತರ ಸರಣಿ ಹತ್ಯೆ ಅದರ ಬಗ್ಗೆ ಮಾತಾಡ್ಬೇಕಾದ್ರೆ ಮಹೇಶ್ ಶೆಟ್ಟರು ನಮ್ಮ ವಿರುದ್ಧ ಹೋರಾಟಗಾರರ ವಿರುದ್ಧ ಒಂದೊಂದು ವಿಡಿಯೋ ಮಾಡಿ ಬೈದ್ ಆಗ್ತಾರೆ ಇವರೇ. ಆ ಯಜಮಾನರು ಕೇಳ್ತಾ ಇದ್ದಾರೆ, ಮಟ್ಟಣ್ಣವ್ರು ನೀವೇನು ದೊಡ್ಡ ಸಾಧನೆ ಮಾಡಿಬಿಟ್ರಿ, ನಿಮ್ದೇನು ಸಾಧನೆ, ಯಾವ ಧರ್ಮದವ್ರು ನೀವು, ಅವರೆಷ್ಟು ದೊಡ್ಡ ಇಷ್ಟೊಂದು 1000 ಜನಕ್ಕೆ ಅವರು ಅನ್ನ ಹಾಕ್ತಾರೆ, ಅನ್ನ ಬಡಿಸ್ತಾರೆ, ನಿನಗೇನು ಯೋಗ್ಯತೆ ಇದೆ ಅಂತ ಕೇಳ್ತಾರೆ. ಆ ಯಜಮಾನರು ನನಗಿಂತ ಹಿರಿಯರಿದ್ದಾರೆ, ಅವ್ರು ಕೇಳಿದಂಥ ಪ್ರಶ್ನೆಗೆ ಸ್ವಾಗತಿಸ್ತೇನೆ, ಗೌರವದಿಂದನೇ ಈ ಉತ್ತರ ಕೊಡ್ತಾ ಇದ್ದೇನೆ ನಾನು. ನೋಡಿ ಯಜಮಾನ್ರೆ, ನಾನೇನೋ ಸಾಧನೆ ಮಾಡಬೇಕು ಅಂತ ಹೇಳಿ ಈ ಜನಜಾಗೃತಿ ಮಾಡ್ತಾ ಇಲ್ಲ. ಯೋಗ್ಯತೆ ಇದೆಯೋ ಬಿಟ್ಟಿದೆಯೋ ಅದು ಜನಕ್ಕೆ ಗೊತ್ತು, ನಮಗೆ ಗೊತ್ತು. ಸಾಧನೆ ಮಾಡಿದವ್ರು ಯಾರು, ಮಾಡ್ತಾ ಇರೋರು ಯಾರು? ನಮ್ಮ ಸಮಾಜದೊಳಗಡೆ ಯಾರು ಕೂಲಿ ಕಾರ್ಮಿಕರಿದಾರಲ್ಲ, ರೈತರದಾರಲ್ಲ, ಕಸ ಮುಸುರಿ ತೊಳಿತಾರಲ್ಲ ಅವರು, ಆಟೋ ರಿಕ್ಷಾದವರು, ಕ್ಯಾಬ್ ಡ್ರೈವರ್ನವರು, ಹೋಟೆಲ್ ಮಾಣಿಗಳು, ಕ್ಲೀನರ್ಸು, ಅವರೆಲ್ಲರೂ ಕೂಡ ನಿಜವಾದ ಸಾಧಕರು. ಅವರು ಸಿಕ್ಕಾಕೊಂಡಿದ್ದಾರೆ, ಅವ್ರ ಸಲುವಾಗಿ ನಾನು ಮಾತಾಡ್ತಾ ಇದ್ದೀನಿ. ತಾವು AC ರೂಮ್ ಒಳಗೆ AC ಕಾರ್ ಒಳಗೆ ಕುತ್ಕೊಂಡು ಮಾತಾಡ್ತಾ ಇದ್ರಲ್ಲ, ಯಾರ್ದು ಹೊಟ್ಟೆ ತುಂಬಿದೆ ಅವ್ರ ಪರವಾಗಿ ನಾವು ಮಾತಾಡ್ತಿಲ್ಲ. ಯಾರು ದೊಡ್ಡ ದೊಡ್ಡ ಸಾಹುಕಾರಿದ್ದಾರೆ, ಯಾರು AC ಕಾರ್ ಒಳಗೆ ತಿರುಗಾಡ್ತೀರಿ, ಯಾರು ಏರೋಪ್ಲೇನ್ ಒಳಗೆ ಹೋಗ್ತೀರಿ, ನೀವು ಸಾಲ ಕಟ್ಟಬೇಡಿ, ಖಂಡಿತ ನಿಮ್ಮ ಸಲುವಾಗಿ ನಾವು ಮಾತಾಡ್ತಾ ಇಲ್ಲ. ಇದು ಹೆಂಗಂತ ಹೇಳಿದ್ರೆ, ಈಗ ಒಂದಿಷ್ಟು ಜನ ಬೈತಾ ಇದಾರಲ್ಲ ನಮಗೆ, ಅವ್ರ ಪರಿಸ್ಥಿತಿ ಹೆಂಗೆ, ಇದು ಸಾಲದ ಒಂದು ವ್ಯವಸ್ಥೆ ಹೆಂಗಿದೆ ಅಂತ ಹೇಳಿದ್ರೆ, ಉಪ್ಪಿನ ಮೂಟೆ ಹೊತ್ಕೊಂಡಂಗಿದು, ಅಂದ್ರೆ ಉಪ್ಪಿನ ಚೀಲ ಹೊತ್ಕೊಂಡವನಿಗೆ ಗೊತ್ತು. ಪ್ರಾರಂಭದೊಳಗೆ ಬಹಳ ಹಗರ್ ಇರ್ತದೆ, ಉಪ್ಪು ಹಗರ್ ಇರ್ತದೆ, ಅದನ್ನ ಬೆನ್ನ ಮೇಲೆ ಹೊತ್ಕೊಂಡು ಹೋದಂಗೆ ಅದು ವಜ್ಜೆ ಆಗ್ತಾ ಹೋಗ್ತದೆ. ಯಾಕಂತ ಹೇಳಿದ್ರೆ ತೇವಾಂಶ ಏರ್ಕೊಂಡು ನೀರು ಬಿಡಕ್ಕೆ ಸ್ಟಾರ್ಟ್ ಆಗ್ತದೆ, ಆಮೇಲೆ ಭಾರ ಆಗ್ತದೆ ಅದು. ಉಪ್ಪಿನ ಮೂಟೆ ಹೊತ್ಕೊಂಡವ್ರು ಕೇಳ್ರಿ, ಈ ಸಾಲ ಹಂಗೆ ಪ್ರಾರಂಭದಾಗ ನಮಗೆಲ್ಲರೂ ಬೈತಾರೆ, ನೀವೇನು ಹೋರಾಟ ಮಾಡ್ತೀರಿ, ಸೌಜನ್ಯ ಹೋರಾಟಗಾರರು ಹಂಗೆ ಹಿಂಗೆ ಅಂತೇಳಿ ಸಿಕ್ಕಾಪಟ್ಟೆ ಬೈತಾರೆ ನಮಗೆ. ಆದರೆ 3 ತಿಂಗಳು 6 ತಿಂಗಳಾದ ನಂತರ ಅವರೇ ನಮ್ಮ ಹತ್ರ ಬರ್ತಾ ಇದ್ದಾರೆ, ನಾವು ಸಿಕ್ಕಾಕೊಂಡಿದ್ದೀವಿ ಅಂತೇಳಿ. ಯಾರು ಸಿಕ್ಕಾಕೊಂಡಿದ್ದಾರೆ, ಯಾರು ನೊಂದವರಿದ್ದಾರೆ, ಯಾರಿಗೆ ಮಾತಾಡಕ್ ಆಗ್ತಾ ಇಲ್ಲ, ಯಾರಿಗೆ ಇದ್ರ ಬಗ್ಗೆ ಸರಿಯಾಗಿ ಜ್ಞಾನ ಇಲ್ಲ, ಯಜಮಾನ್ರೆ ನಾನು ಅವ್ರ ಸಲುವಾಗಿ ಮಾತಾಡ್ತಾ ಇದ್ದೇನೆ. ನಿಮ್ಮಂತ ದೊಡ್ಡ ಜನರಿಗೆ, ಸಾಹುಕಾರ ಜನರು, ಹೊಟ್ಟೆ ತುಂಬಿದವ್ರ ಪರವಾಗಿ ನಾನು ಮಾತಾಡ್ತಾ ಇಲ್ಲ. ಹೌದಪ್ಪ ನಾವು ಕಟ್ತೀವಿ ಅಂತೇಳಿ ಹೋಗ್ರಿ, ಲಗಟ್ಟೆ ಹೊಡೀರಿ. ಲಗಟ್ಟೆ ಹೊಡೆದು ಹಳ್ಳಕ್ ಬೀಳೋರು ನಾವೇನು ಬೇಡನ್ನಕ್ಕಾಗ್ತದೆ? 40-50% ಕಟ್ತೀವಿ ನಾವು, ಅಷ್ಟೇ ಕಟ್ಟೋರು ಅಂತ ಹೇಳಿದ್ರು ಹೋಗ್ರಿ, ನಿಮ್ಗೆ ಯಾರು ಬೇಡ ಅಂತವ್ರು. ಆದ್ರೆ ನಾನು ಇಲ್ಲಿ ಮಾಡ್ತಾ ಇರೋದು ಏನಂತ ಹೇಳಿದ್ರೆ, ಒಂದು ಜನಜಾಗೃತಿಗೋಸ್ಕರ ಯಾರು ಅಸಹಾಯಕರಿದ್ದಾರೆ, ಯಾರಿಗೆ ಕಟ್ಟಕ್ಕಾಗೋದಿಲ್ಲ, ಅವರಿಗೆ ನಾವು ಹೇಳ್ತಾ ಇದ್ದೀವಿ. ಇದನ್ನು ದಯವಿಟ್ಟು ಗಮನದೊಳಗೆ ಇಟ್ಕೊಳ್ಳಿ. ಧರ್ಮದ ಬಗ್ಗೆ ಮಾತಾಡ್ತೀರಿ, ನಾನು ಧರ್ಮ ಅನ್ನೋದು ನನ್ನ ಸಬ್ಜೆಕ್ಟ್ ಅಲ್ಲ. ಆದ್ರೆ ಒಂದು ಮಾತು ಹೇಳ್ತಾ ಇದ್ದೇನೆ ಕೇಳಿ. ಇವರು ಇದಾರೆ, ನೀವು ಹೇಳಿದಿರಲ್ಲ, ಅವರು ಅನ್ನ ಸಂತರ್ಪಣೆ ಮಾಡ್ತಾರೆ, ಅನ್ನದಾನ ಮಾಡ್ತಾರೆ, ಧರ್ಮದರ್ಶಿಗಳು. ಈ ರಾಜ್ಯದೊಳಗಡೆ ಎಷ್ಟೋ ದೇವಸ್ಥಾನ, ಮಠಮಾನ್ಯಗಳು, ಶೃಂಗೇರಿ ಅನ್ನದಾಸೋಹ ಇಲ್ಲ, ಹೊರನಾಡು ಅನ್ನದಾಸೋಹ ಇಲ್ಲ ಅಲ್ಲಿ. ಆನಂತರ ಕಳಸ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ನಿತ್ಯ ಅನ್ನದಾಸೋಹ ಇಲ್ಲ. ನಮ್ಮ ಉತ್ತರ ಕರ್ನಾಟಕಕ್ಕೆ ಬನ್ರಿ ನೀವು, ಅನೇಕ 100 ಮಠಗಳಿದೆ ಅಲ್ಲಿ, 100 ಮಠಗಳು ದಾಸೋಹ ಮಾಡ್ತಾವೆ. ನಾನು ಕೂಡ ಮಠದಲ್ಲಿ ಓದಿ ಬಂದವ್ ನಾನು. ಮಠದೊಳಗಡೆ ನಮ್ಮ ತಮ್ಮ ಕಾರಾಟಕಿ ಮಠ ಅಂತ ಇದೆ, ಶಿಗ್ಗಾಂವ್ ಒಳಗೆ ಹೋಗ್ಬೇಕಾದ್ರೆ ಕೇಳಿ ನೀವು, ಶಿಗ್ಗಾಂವದಲ್ಲಿ ಕಾರಾಟಕಿ ಮಠ ಅಂತೇಳಿ, ಅಲ್ಲಿ ಅಕ್ಷರ ದಾಸೋಹನು ಮಾಡ್ತಾರೆ, ಅನ್ನದಾಸೋಹನು ಮಾಡ್ತಾರೆ. ಯಾರು ಕೂಡ ಪ್ರಚಾರ ತಗೊಂಡು ನಾವು ಅನ್ನದಾನ ಮಾಡಿದ್ವಿ ಅಂತ ಹೇಳಿ ಮೀಟರ್ ಬಡ್ಡಿ ದಂಧೆ ಮಾಡುವುದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಸಿದ್ಧಗಂಗಾ ಮಠ ಇರಬಹುದು, ಸುತ್ತೂರು ಮಠ ಇರಬಹುದು, ನಮ್ಮ ಉತ್ತರ ಕರ್ನಾಟಕದ ಅನೇಕ ಮಠಗಳಿದೆ. ಕೊಪ್ಪಳದ ಮಠ, ಕೊಪ್ಪಳದ ಗವಿಸಿದ್ದೇಶ್ವರ ಮಠ, ಆನಂತರ ನಾಗನೂರು ಮಠ. ನಾನು ಓದಿದ್ದು IAS ಅಕಾಡೆಮಿಯಲ್ಲಿ ಓದಿದ್ದಲ್ಲೇ. ನಮ್ಗೇನು ಇರ್ತಿದ್ದಿಲ್ಲ, ರಾತ್ರಿ ನಾವು ನಮ್ಮ ಮನೆಯಿಂದ ಸಂಸ್ಥೆಯಲ್ಲಿ ನಾವು ಓದ್ಕೊಂಡು ಕುಂತವ್ರು, ರಾತ್ರಿಗೆ ನಮ್ಗೆ ಹೊಟ್ಟೆ ಹಸಿದಾಗ ನಮ್ಗೆ ಊಟಕ್ಕೆ ಕೊಟ್ಟಿದ್ದಾರೆ ಅವರು. ಇವತ್ತಿನವರೆಗೂ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ತಗೊಂಡಿಲ್ಲ. ಶುದ್ಧ ಮನಸ್ಸಿನಿಂದಂತಹ ಅಕ್ಷರ ದಾಸೋಹ, ಅನ್ನದಾಸೋಹ ಮಾಡ್ತಾ ಇರುವಂತಹ 100 ಮಠಗಳಿದೆ. ಕನಕಪೀಠ ಇದೆ, 100 ಮಠಗಳಿದೆ. ಅವ್ರು ಯಾರು ಇವ್ರು ಹಂಗೆ ಇವ್ರ ತರ ಮೇಲೆ ಏನು ಕೊಲೆ ಆರೋಪ ಇದೆಯಲ್ಲ, ಅತ್ಯಾಚಾರ ಕೊಲೆ ಆರೋಪ ಯಾರ ಮೇಲೇನೂ ಇಲ್ಲ. ನಿರಂತರ ದಾನ ಮಾಡ್ತಾರೆ, ಯಾರು ಡೊನೇಷನ್ ತಗೊಳ್ಳೋದಿಲ್ಲ ಅದಕ್ಕೆ. ಆನಂತರ ನಾವು ಇವ್ರು ಹೇಳ್ತಾರೆ, ನಾವು ದಿನಕ್ಕೆ 10,000 ಜನಕ್ಕೆ ಊಟಕ್ಕೆ ಹಾಕ್ತೇವೆ. ಯಾರು ದುಡ್ಡದು? ನಿಮ್ಮಂತವ್ರು ಹಾಕಿರಂತ ಬಡವರು ಸಾಮಾನ್ಯರು ಹಾಕಿದಂತಹ ದುಡ್ಡಿನಿಂದ ಅವ್ರು ಹಾಕೋದು, ಅವರು ಮಾಡೋದು. ಆಗ್ಲಿ, ಯಾರು ಅನ್ನದಾನ ಯಾರೇ ಮಾಡಿದ್ರು ಕೂಡ ಒಳ್ಳೇದೇ. ಅದಕ್ಕೆ ನಾನು ಹೇಳೋದಲ್ಲ. ಸ್ವಂತ ಮನೆಯಿಂದ ಅವರು ಒಂದು ಕಾಳು ಅಕ್ಕಿನೂ ಕೂಡ ಹಾಕಿಲ್ಲ ಅವರು ಇದುವರೆಗೆ. ನಿನ್ನೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಒಂದು ಪಂಜಿನ ಮೆರವಣಿಗೆ ಮಾಡಬೇಕು ಅಂತ ಹೇಳಿ ಹೊರಟ್ರೆ, ಇವರು ಆಲ್ರೆಡಿ ಆದೇಶ ತಂದಿದ್ದಾರೆ. 1 ತಿಂಗಳ ಹಿಂದೆ ಅತ್ಯಾಚಾರದ ವಿರುದ್ಧ ಇವ್ರು ಯಾರು ಕೂಡ ಪ್ರತಿಭಟನೆ ಮಾಡಬಾರದು, ಬೇಕಿದ್ರೆ ವಿಡಿಯೋದಲ್ಲಿ ನೋಡಿ, ನಿನ್ನೆ ಪೊಲೀಸ್ ಇನ್ಸ್ಪೆಕ್ಟರ್ ಹೇಳಿದ್ದಾರೆ. ಅದರ ಸಲುವಾಗಿ ನಮಗೆ ಸಿಟ್ಟಿರೋದು. ಇದನ್ನೆಲ್ಲ ದಯವಿಟ್ಟು ಯಜಮಾನ್ರೆ, ನೀವು ಪ್ರಶ್ನೆ ಮಾಡ್ತಿದ್ದೀರಲ್ಲ, ಧರ್ಮ, ಇವರು ಹಿಂದೂ ಧರ್ಮದವರಲ್ಲ,
ಅವರು ಜೈನ ಧರ್ಮದವರು. ಜೈನರ ಬಗ್ಗೆ ನನಗೆ ಬಹಳ ಗೌರವ ಇದೆ. ಸಾಕಷ್ಟು ಜೈನರು ನನಗೆ ಸ್ನೇಹಿತರಿದ್ದಾರೆ. ಆದ್ರೆ ಇವ್ರಿಗೆ ಯಾವ ಧರ್ಮದವರು ಅಲ್ಲ, ಯಾವ ಸಿದ್ಧಾಂತದವರು ಅಲ್ಲ, ಯಾವ ಮಣ್ಣು ಇಲ್ಲ, ಸುಡುಗಾಡಿಲ್ಲ, ಬರೀ ವ್ಯವಹಾರ, ಬಡ್ಡಿ ದಂಧೆ ಮಾತ್ರ ಇವ್ರಿಗಿರೋದು. ಇನ್ನು ಮುಂದೆ ಹೇಳೋದು ಸಾಕಷ್ಟಿದೆ, ಹೇಳ್ತೇನೆ. ಈ ಬಡ್ಡಿ ಬಗ್ಗೆ ಕೇಳ್ತಾ ಇದ್ರಲ್ಲ, ಅದಕ್ಕೆ ಇವೆಲ್ಲ ಮಾಹಿತಿಗಳನ್ನ ನಿಮ್ಮ ಮುಂದೆ, ಸಾರ್ವಜನಿಕರ ಮುಂದೆ ಇಟ್ಟಿದ್ದೀನಿ. ಆನಂತರ ಈ ಏನು ಕೆಲವೊಬ್ರು ಹೇಳ್ತಾ ಇದ್ದಾರೆ, ನೀವು ದಾನ ಮಾಡಿದ್ದೀರ. ನೋಡ್ರಿ, ನಾವು ದಾನ ಮಾಡಿದ್ದು ಎಡಗೈ, ನಮ್ಮ ಶರಣ ಸಂಸ್ಕೃತಿ ಒಳಗಿದೆ, ಎಡಗೈಯಿಂದ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು, ಬಲಗೈಯಿಂದ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ ಹೇಳಿ. ಟೀಕೆ ಮಾಡೋರು ಮಾಡಿ. ನಾನೇನು ಹೇಳ್ತಾ ಇದ್ದೀನಿ, ಈ 3 ತಿಂಗಳ ಹಿಂದೆ ನಮ್ಗೆ ಟೀಕೆ ಮಾಡೋರು ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ. ಯಾಕಂದ್ರೆ ಅವ್ರಿಗೆ ಬಹಳಷ್ಟು ತೊಂದರೆಯಾಗಿ ನಮ್ಮ ಜೊತೆಗೆ ಬಂದಿದ್ದಾರೆ. ಇದನ್ನ ರಾಜ್ಯದ ಜನ ಅರ್ಥ ಮಾಡ್ಕೋಬೇಕು. ಇನ್ನು ಕೆಲವೊಬ್ರು ಕೇಳಿದ್ದಾರೆ, ಬಹಳ ಅರ್ಥಪೂರ್ಣವಾಗಿ ಕೇಳಿದ್ದಾರೆ. ಏನಂತ ಹೇಳಿದ್ರೆ, ಕೋರ್ಟಲ್ಲಿ ನೀವು ಇದನ್ನೇನಾದ್ರೂ ಮಾಡಿದ್ದೀರಾ ಅಂತ ಹೇಳಿ. ರಂಜನ್ ರಾಯ್ ಯರಡೂರ್ ಅಂತ ಹೇಳಿ ನಾಗರಿಕ ಸೇವಾ ಟ್ರಸ್ಟ್ ರಂಜನ್ ರಾಯ್ ಯರಡೂರ್ ಅವರು ಮತ್ತೆ ಸೋಮನಾಥ್ ನಾಯಕ್ ಅವರು ಬಹಳ ಫೈಟ್ ಮಾಡಿದ್ದಾರೆ. ಇವರ ಬಗ್ಗೆ ಎಲ್ಲಾ ಮಾಹಿತಿಗಳು, ನೂರಾರು ದಾಖಲೆಗಳನ್ನ, ಒಟ್ಟು ಇವ್ರ ಮೇಲೆ 334 ಪ್ರಕರಣ ಇದೆ. ಇವ್ರ ಮೇಲೆ, ಈ ಮಹಾನುಭಾವರ ಮೇಲೆ ಎಸಿ ಕೋರ್ಟು, ತಹಶೀಲ್ದಾರ್ ಕೋರ್ಟು, ಡಿಸಿ ಕೋರ್ಟ್ ಅಲ್ಲಿ ಎಲ್ಲಾ ಸೇರಿದರೆ 1,000ಕ್ಕಿಂತನೂ ಹೆಚ್ಚು ಪ್ರಕರಣ ಇವ್ರ ಮೇಲಿದೆ. ಆನಂತರ ಈ ಅಕ್ರಮ ಬಡ್ಡಿ ದಂಧೆ ಕುರಿತು ರಂಜನ್ ರಾಯ್ ಯರಡೂರ್ ಅವರು 2012ರಲ್ಲೇ ಕ್ರಿಮಿನಲ್ ರಿಟ್ ಪಿಟಿಷನ್ ಫೈಲ್ ಮಾಡಿದ್ದಾರೆ ಇವ್ರ ಮೇಲೆ. ಕ್ರಿಮಿನಲ್ ರಿಟ್ ಪಿಟಿಷನ್ ಹೈಕೋರ್ಟ್ ನಲ್ಲಿ ಆಗಿದೆ. ಇವರು ಸ್ಟೇ ತಗೊಂಡು ಬಂದಿದ್ದಾರೆ, ಖುಲಾಸೆ ಆಗಿಲ್ಲ ಇದು ಅಕ್ರಮ ಬಡ್ಡಿ ದಂಧೆ ಅಂತ ಹೇಳಿ. ಅನೇಕ ಪತ್ರಿಕೆಗಳು ಈ ಅಕ್ರಮ ಬಡ್ಡಿ ದಂಧೆ ಕುರಿತಾಗಿ ನಿರಂತರವಾಗಿ ಬರಿತಾನೆ ಇದ್ದಾರೆ. ಅಕ್ರಮ ಬಡ್ಡಿ ದಂಧೆ ಕುರಿತು ಇದು ಪೂರ್ತಿಯಾಗಿ, ಯಾಕಂದ್ರೆ ಇವರು ಹೇಳ್ತಾರಲ್ಲ, ಒಂದ್ ಕಡೆ 18% ಅಂತ ಹೇಳ್ತಾರೆ, ಇದರಲ್ಲಿ ನೋಡಿ ನೀವೇ 18% ಅಂತ ಇದರಲ್ಲಿ ಬರೀತಾರೆ. ಇನ್ನೊಂದು ದಾಖಲೆಯಲ್ಲಿ ಬರೀತಾರೆ 13% ಅಂತ ಹೇಳಿ. ವಾಸ್ತವವಾಗಿ ತಗೊಳ್ಳೋದು 20%ಕ್ಕಿಂತ ಜಾಸ್ತಿನೇ, 40-60%. ನಾನು ಹೇಳಿದ್ನಲ್ಲ, 700 ರೂಪಾಯಿಗೆ 180 ರೂಪಾಯಿ ಬಡ್ಡಿ ಹಾಕಿದ್ದಾರೆ. ಇದು ವಾಸ್ತವ ಸಂಗತಿಗಳು ಈ ಬಡ್ಡಿ ದಂಧೆಯ ಕುರಿತಾಗಿ. ಇನ್ನು ಒಂದಿಷ್ಟು ಪ್ರಶ್ನೆ ಬರ್ತದೆ. ಹೌದಪ್ಪ, ನೀವು ಇಷ್ಟೆಲ್ಲ ಮಾತಾಡ್ತೀರಿ, ಇಷ್ಟೆಲ್ಲ ಹೇಳ್ತೀರಿ, ನೀವು ದುಡ್ಡೇನ ನೀವು ಕೊಡ್ತೀರ, ನಾಳೆ ನಮಗೆ ಸಾಲ ಬೇಕಂತ ಹೇಳಿದ್ರೆ ನೀವು ದುಡ್ಡು ತಂದು ಕೊಡ್ತೀರ ನಿಮಗೆ ಅಂತ ಕೇಳ್ತಾರೆ. ಕೆಲವೊಬ್ರು ಖಾರವಾಗಿ ಪ್ರಶ್ನೆ ಮಾಡಿದ್ದಾರೆ, ಆದರೂ ಕೂಡ ಆ ಪ್ರಶ್ನೆಯಲ್ಲಿ ಒಂದು ಅರ್ಥ ಇದೆ. ನಾವು ಬರೀ ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ಹೇಳೋದಲ್ಲ. ಇದಕ್ಕೆ ಪರಿಹಾರ ಏನು ಬೇಕಲ್ಲ, ಏನಾದ್ರೂ ಪರಿಹಾರ. ಇದಕ್ಕೆ ಕುರಿತಾಗಿ ನಾವು ತಜ್ಞರ ಜೊತೆಗೂ ಕೂಡ ಮಾತಾಡಿದ್ದೀವಿ. ಈಗಾಗಲೇ ಈಗ ಎಲ್ಲೆಲ್ಲಿ ಬಡ್ಡಿ ದಂಧೆ ನಿಂತಿದೆ, ಈ SKDRDP ಬಡ್ಡಿ ದಂಧೆ ನಿಲ್ಲಿಸಿದ್ದಾರೆ, ಅಲ್ಲಿ ಆಲ್ಟರ್ನೇಟಿವ್ ಪರ್ಯಾಯ ವ್ಯವಸ್ಥೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ. ಹೆಂಗೆ ಅಂತ ಹೇಳ್ತೀನಿ ನಿಮಗೆ. 2 ವಿಧಾನ ಇದೆ. ಒಂದು, ಈ ರಾಜ್ಯದ ಪ್ರತಿ ಜಿಲ್ಲೆ, ತಾಲೂಕು ಮಟ್ಟ ಇರ್ಬೋದು, ಹೋಬಳಿ ಮಟ್ಟದಲ್ಲಿ ಇರ್ಬೋದು, ಸಾಕಷ್ಟು ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ಗಳಿದೆ. ಅಲ್ಲಿ ಕೋಆಪರೇಟಿವ್ ಸೊಸೈಟಿ, ಫೈನಾನ್ಸ್ ಕಾರ್ಪೊರೇಷನ್ಗಳು ಎಲ್ಲವೂ ಕೂಡ ಇದೆ. ಇಲ್ಲಿ ಅವ್ರಿಗೆ ಯಾಕೆ ಮುಂದೆ ಬರಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಇವ್ರು ಇದಾರಲ್ಲ, ಇವರು ಒಂದು ಜಾಲಿಕಂಟಿ ಇದ್ದಂಗಿದು. ಈ ಸಂಘಗಳ ಇವ್ರು ಏನು ಇದಾರ, ಧರ್ಮೋದ್ಯಮಿಗಳದ್ದು ಜಾಲಿ ಕಂಟಿ ಇದ್ದಂಗೆ, ಊರೊಳಗೆ ಜಾಲಿ ಕಂಟಿ ಬೆಳೆಸ್ಕೊಂಡು ಬಿಟ್ಟಿರಿ ನೀವು. ಹಿಂಗಾಗಿ ಬೇರೆ ಯಾರಿಗೂ ಬರಕ್ಕಾಗ್ತಾ ಇಲ್ಲ. ಒಂದು ಸಾರಿ ಈ ಜಾಲಿ ಕಂಟಿ ಕಿತ್ತೋಗಿರಿ, ಸಾಕಷ್ಟು ಕೋಆಪರೇಟಿವ್ ಸೊಸೈಟಿಗಳು ಈ ನಿಮಗೆ ಸಾಲ ಕೊಡೋದಕ್ಕೆ ಮುಂದೆ ಬರೋದಕ್ಕೆ ತಯಾರಿದಾವೆ. ಆಲ್ರೆಡಿ ಕಾರ್ಕಳ ಇರ್ಬೋದು, ಧರ್ಮಸ್ಥಳ, ಈ ಗುಜರೆ ಭಾಗದಲ್ಲಿ, ಬೆಳ್ತಂಗಡಿ ಭಾಗದಲ್ಲಿ, ಗುರುವಾಯನಕೆರೆಯಲ್ಲಿ ಈ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇನ್ನೊಂದು ಪ್ರಮುಖವಾಗಿ ಈಗ ಬಿಸಿ ಟ್ರಸ್ಟ್ ಏನಿದೆ, ಬಿಸಿ ಪಾಲಿಸಿ ಏನಿದೆ, ಇದನ್ನ ನೀವು ದಯವಿಟ್ಟು ಅರ್ಥ ಮಾಡಿಕೊಡ್ರಿ. ಇದನ್ನ ನಾನು ವಿಶೇಷವಾಗಿ ಆಯಾ ಗ್ರಾಮದಲ್ಲಿರುವಂತಹ ಯುವಕರಿಗೆ ನಾನು ಹೇಳ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಈ ಬಿಸಿ ಟ್ರಸ್ಟ್ ಏನಿದೆ, ಇದು ಬರೀ ಇವರಿಗಿಷ್ಟೇ ಸೀಮಿತ ಅಲ್ಲ, ಧರ್ಮಸ್ಥಳದವ್ರಿಗಿಷ್ಟೇ ಏನು ಸೀಮಿತ ಅಲ್ಲ. ಇದು ಅವರಿಷ್ಟೇ ಮಾಡಬೇಕು ಅಂತ ಅಲ್ಲ. ಇದು ಬಿಸಿ ಪಾಲಿಸಿ ಅಂತ ದಯವಿಟ್ಟು ಓದ್ರಿ. ಇದನ್ನ ಬಿಸಿ ಪಾಲಿಸಿ ಅಂತ ನೀವು ಸರ್ಚ್ ಮಾಡ್ರಿ, ಗೂಗಲ್ ಮಾಡ್ರಿ, ನಿಮಗೆ ಸಿಗ್ತದೆ. ಈ ಬಿಸಿ ಪಾಲಿಸಿಯನ್ನ ಯಾರು ಬೇಕಾದರೂ ಕೂಡ ಪ್ರಾರಂಭ ಮಾಡಬಹುದು. ಬಿಸಿ ಏಜೆಂಟ್ ಯಾರು ಬೇಕಾದರೂ ಆಗಬಹುದು, ನೀವು ಆಗಬಹುದು. ಈ ಎಲ್ಲ ಗ್ರಾಮದಲ್ಲಿ ನೀವು ಕೂಡ ಬ್ಯಾಂಕಿಗೆ ಅಪ್ರೋಚ್ ಆಗಬೇಕು. ಬಿಸಿ ಅಂತ ಯಾಕೆ ಮಾಡಿರ್ತಾರೆ ಅಂತ ಹೇಳಿದ್ರೆ, ಈ ಬಡ ಜನರು ಇರ್ತಾರೆ, ಅವ್ರಿಗೆ ಬ್ಯಾಂಕಿಗೆ ಹೋಗೋದಕ್ಕೆ ಆಗುದಿಲ್ಲ, ಮಾತಾಡಕ್ಕಾಗುದಿಲ್ಲ, ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡೋಕ್ಕಾಗುದಿಲ್ಲ. ದಾಖಲೆ ಅಂದ್ರೆ ಏನು, ಅತಿ ದೊಡ್ಡ ದೊಡ್ಡ ದಾಖಲೆ ಏನಲ್ಲ. ಒಂದು ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ಮನೆದ್ದು ಒಂದು ರಿಸಿಪ್ಟ್ ಬೇಕು ಅವರಿಗೆ, ಟ್ಯಾಕ್ಸ್ ಪೇಡ್ ರಿಸಿಪ್ಟ್, ಅಂದ್ರೆ ಎಲೆಕ್ಟ್ರಿಕ್ ಬಿಲ್ ಕಟ್ಟಿತ್ತು, ಗ್ಯಾಸಿನ ಬಿಲ್ಲು, ಅವ್ರು ಕೊಡಬೇಕಿಷ್ಟೇ.
ಯಾರಿಗೆ ಅದನ್ನು ಮಾಡೋಕ್ಕಾಗೋದಿಲ್ಲ ಮತ್ತು ಯಾವ ಪ್ರದೇಶಗಳಲ್ಲಿ ಬ್ಯಾಂಕ್ಗಳಿಲ್ಲ ಅಲ್ಲಿ ಬಿಸಿ ಏಜೆಂಟ್ಗಳನ್ನ ಬ್ಯಾಂಕ್ ನೇಮಕ ಮಾಡ್ಕೊತದೆ. ಯಾರ್ಯಾರು ಆಗಬಹುದು ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ. ರಿಟೈರ್ಡ್ ಬ್ಯಾಂಕ್ ಎಂಪ್ಲಾಯಿ ಆಗಬಹುದು, ಎಕ್ಸ್ ಸರ್ವಿಸ್ ಮೆನ್ ಆಗಬಹುದು, ರಿಟೈರ್ಡ್ ಗವರ್ಮೆಂಟ್ ಎಂಪ್ಲಾಯಿ ಆಗಬಹುದು, ಸರ್ಕಾರಿ ನಿವೃತ್ತ ನೌಕರರು ಆಗಬಹುದು, ರಿಟೈರ್ಡ್ ಟೀಚರ್ಗಳಾಗಬಹುದು, ಇಂಡಿವಿಜುವಲ್ ಕಿರಾಣಾ ಮೆಡಿಕಲ್ ಫೇರ್ ಪ್ರೈಸ್ ಶಾಪ್ ಓನರ್ಗಳು ಆಗಬಹುದು, ಇಂಡಿವಿಜುವಲ್ ಅಂದ್ರೆ ಕಿರಾಣಿ ಅಂಗಡಿ ಇಟ್ಟಂತವ್ರು ಆಗಬಹುದು, ಬಿಸಿ ಏಜೆಂಟ್ ಆಗೋದಕ್ಕಾಗ್ತದೆ, ಇಂಡಿವಿಜುವಲ್ ಪಿಸಿಒ ಆಪರೇಟರ್ಸ್ ಆಗಬಹುದು, ಪೋಸ್ಟ್ ಡಿಪಾರ್ಟ್ಮೆಂಟ್ ಇಂತ್ರ ಯಾರು ರಿಟೈರ್ಡ್ ಪೋಸ್ಟ್ಮನ್ಗಳಿರ್ತಾರೆ ಅವ್ರು ಆಗಬಹುದು, ಇಂಡಿವಿಜುವಲ್ ಹೂ ಓನ್ ಪೆಟ್ರೋಲ್ ಬಂಪ್ ಓನರ್ಗಳಾಗಬಹುದು, ಅಥರೈಸ್ಡ್ ಫಂಕ್ಷನರೀಸ್ ಆಫ್ ವೆಲ್ ರನ್ SHG ಸೆಲ್ಫ್ ಹೆಲ್ಪ್ ಗ್ರೂಪ್ನವರು ಅವ್ರು ಆಗಬಹುದು. ನಿಮ್ಗೆ ಅನುಭವ ಇದೆ, ನೀವು ಕೂಡ ಅರ್ಜಿ ಹಾಕಬಹುದು ಬ್ಯಾಂಕಿಗೆ, ನೀವು ಕೂಡ ಬಿಸಿ ಏಜೆಂಟ್ ಆಗಬಹುದು. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ತಕ್ಷಣ ನಿಮ್ಗೆ ಒಂದು 10,000 ರೂಪಾಯಿ ತಂದು ಕೊಟ್ಟು ಬಿಟ್ರು, ಈ 1 ಲಕ್ಷ ತಂದು ಕೊಟ್ಟು ಬಿಟ್ರು, ನೀವು ಒಂದು ದಿನದ ಸುಖಕ್ಕಾಗಿ ಇಡೀ ಜೀವನ ನರಕ ಮಾಡ್ಕೊಳ್ತಾ ಇದ್ರಿ. ನಾನು ಬರೀ ನನ್ನ ಮನಸ್ಸಿಗೆ ಅನ್ಸಿದ್ದು ಹೇಳ್ತಾ ಇದ್ದೀನಿ, ಬಲವಂತ ಮಾಡೋಕ್ಕಾಗೋದಿಲ್ಲ. ನಮ್ಮ ಮಕ್ಕಳಿಗೂ ಕೂಡ ಬಲವಂತವಾಗಿ ಏನು ನಾವು ತಿನ್ಸಕ್ಕಾಗೋದಿಲ್ಲ. ಹಿಂಗಾಗಿ ನಾವು ಇನ್ನೊಬ್ಬರಿಗೆ ನಾವು ಬಲವಂತ ನಾನು ಮಾಡ್ತಾ ಇಲ್ಲ, ಇದ್ದಂತ ಅವಕಾಶಗಳನ್ನ ಹೇಳ್ತಾ ಇದ್ದೀನಿ. ಇಲ್ಲಿ ನೀವು ಕೂಡ ನಿಮ್ಮ ಗ್ರಾಮದಲ್ಲಿ ನೀವು ಒಂದೊಂದು ಬ್ಯಾಂಕಿಗೆ ಅಪ್ರೋಚ್ ಆಗಿ ಇದು ಬಿಸಿ ಟ್ರಸ್ಟ್ ಏನಿದೆ ಇವ್ರು ಇಷ್ಟೇ ಮಾಡ್ಬೇಕಂತಿಲ್ಲ. ಅದು ಇವ್ರು ಯಾವ ರೀತಿ ಬಿಂಬಿಸ್ಕೊತಾ ಇದ್ದಾರೆ, ನಾವೇ ತಲ್ಗಂಡು ಬಂದ್ಬಿಟ್ಟು ಇಡೀ ದೇಶದಲ್ಲಿ ನಾವೊಬ್ಬರೇ ಮಾಡ್ತಾ ಇದ್ದೀವಿ, ಹಂಗಲ್ಲ. ಈ ಇದಕ್ಕಿಂತ ಮುಂಚೆ ಇವರು ಮೈಕ್ರೋ ಫೈನಾನ್ಸ್ ಅಂತ ಹೇಳ್ಕೊತಿದ್ರು. ಮೈಕ್ರೋ ಫೈನಾನ್ಸ್ ಮೊಟ್ಟ ಮೊದಲಿಗೆ ಮಾಡಿದಂಥವ್ರು ಈಗಿನ ಬಾಂಗ್ಲಾದೇಶದ ಅಧ್ಯಕ್ಷರು, ಅದನ್ನು ಗೊತ್ತಿರಲಿ ನಿಮಗೆ. ಮೈಕ್ರೋ ಫೈನಾನ್ಸ್ ನ ಪಿತಾಮಹ ಅಂತ ಹೇಳ್ತಾರೆ ಯೂನಿಸ್ ಅವರು. ಈಗ ಬಾಂಗ್ಲಾದೇಶದ ಮೊನ್ನೆ ಏನು ಕ್ರಾಂತಿ ಆಯಿತು ಅದಾದ ನಂತರ ನಾಮಿನೇಟೆಡ್ ಇದಾರಲ್ಲ ಅವರು ಮಾಡಿದ್ದು ಎಷ್ಟು, ಬರೀ 10 ರೂಪಾಯಿಯಲ್ಲಿ 10 ರೂಪಾಯಿ ಸೇವಾ ಹಣ ಉಳಿಸಿ ಇಡೀ ಆ ಆರ್ಥಿಕತೆಯನ್ನ ಮುಂದೆ ತಂದರು. ಅಲ್ಲಿ ನಿರಂತರವಾಗಿ ಆತ್ಮಹತ್ಯೆಗಳಾಗ್ತಿದ್ದು ಬಾಂಗ್ಲಾದೇಶದಲ್ಲಿ, ಅದನ್ನು ನಿಲ್ಲಿಸಿದ್ರು. ಆದರೆ ಇವರು ಇದರಿಂದ ನಿರಂತರವಾಗಿ ಆತ್ಮಹತ್ಯೆಗಳು ಇವರಿಂದ ನಡೀತಾನೆ ಇದೆ. ಕೇಳಿದಿರ್ಬೇಕಾದ್ರೆ ವಿತ್ FIR ನಿಮಗೆ ಉದಾಹರಣೆ ಕೊಡ್ತೇನೆ. ಶೃಂಗೇರಿಯಲ್ಲಾಯ್ತು, ಇವರು ಇದೇನು ಸೇವಾ ಪ್ರತಿನಿಧಿಗಳ ಮೇಲಿನೇ FIR ಆಗಿದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಕ್ಕೆ. ಊರುಗಳು ಹಾಳಾಗ್ತಾ ಇದೆ ಇವತ್ತು. ಅದ್ರ ಸಲುವಾಗಿ ನಾವು ಇಷ್ಟೊಂದು ಕಾಳಜಿ ಇಟ್ಕೊಂಡು ಮಾಡ್ತಾ ಇದೀವಿ. ಒಂದು ಊರೊಳಗೆ ಪ್ರತಿನಿತ್ಯ ಜಗಳ. ಯಾಕಂತ ಹೇಳಿದ್ರೆ 10 ಜನರದ್ದು ಒಂದು ಸಂಘ ಮಾಡುದು, ಯಾರು ಕಟ್ಟಂಗಿಲ್ಲ ಉಳಿದು 9 ಜನ ಹೋಗಿ ಅವ್ರ ಮೇಲೆ ಮುಗಿಬೀಳೋದು. ಪ್ರತಿದಿನ ಊರಲ್ಲಿ ಜಗಳ, ಸುಲಿಗೆ, ಕೊಲೆ ಇದೇ ನಡೆದಿದೆ. ಎಲ್ಲಿವರೆಗೆ ಪರಿಸ್ಥಿತಿ ಇದೆ ಅಂತ ಹೇಳಿದ್ರೆ, ಪಾಪ ಕೂಲಿ ಕೆಲಸ ಮಾಡೋರು ಬೆಂಗಳೂರಲ್ಲೋ ಹೈದರಾಬಾದ್ನಲ್ಲೋ ಮಂಗಳೂರು ಚಿಕ್ಕಮಗಳೂರು ಎಲ್ಲ ದುಡಿಯಕ್ಕೆ ಹೋಗಿರ್ತಾರೆ. ಅವರು ಒಂದು ಹೊತ್ತಿನ ಊಟ ಮಾಡಿದ್ರು ಪರವಾಗಿಲ್ಲ, ವಾರಕ್ಕೆ 2,000 ರೂಪಾಯಿ 1,000 ರೂಪಾಯಿ ಕಳಿಸ್ತಾನೆ ಇರ್ತಾರೆ. ಒಂದೇ ₹1 ಸೇವಿಂಗ್ ಆಗ್ತಾ ಇಲ್ಲ ಬಡವರಿಗೆ. ದುಡಿಯೋ ವರ್ಗಕ್ಕೆ ಬೆವರು ಸುರಿಸಿ ದುಡಿಯುವಂತ ವರ್ಗಕ್ಕೆ ಒಂದೇ ₹1 ಸೇವಿಂಗ್ಸ್ ಆಗ್ತಾ ಇಲ್ಲ ಈ ಸಂಘದ ಬಡ್ಡಿಯಿಂದ. ಅದರ ಸಲುವಾಗಿ ಜನಜಾಗೃತಿ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದೀವಿ. ಬಿಸಿ ಟ್ರಸ್ಟ್ ಅಲ್ಲಿ ನೀವು ಯಾರು ಬೇಕಾದ್ರೂ ಬಿಸಿ ಆಗ್ಬೋದಪ್ಪ, ಯಾಕೆ ಅವಸರ ಪಡ್ತೀರಿ ನೀವು? ತಕ್ಷಣಕ್ಕೆ ಸಾಲ ಅದು ಹೆಂಗೆ ತಗೋತಾ ಇದ್ದಾರೆ ನಿಮ್ಗೆ ಗೊತ್ತಾ? ನಿಮ್ಗೂ ಗೊತ್ತಿದೆ, ಇನ್ನು ಹೇಳೋದೇನು. ಬರೀ ಮನೆ ಕಟ್ಟೋದಕ್ಕಲ್ಲ, ಈ ಬರ್ತ್ಡೇ ಪಾರ್ಟಿ ಮಾಡ್ಬೇಕಂತೇಳಿ ಸಾಲ ತಗೊಂಡವ್ರಿದ್ದಾರೆ, ಈ ಕ್ರಿಕೆಟ್ ಬೆಟ್ಟಿಂಗ್ ಸಲುವಾಗಿ ದುಡ್ಡು ಕಟ್ಟಕ್ಕೆ ಸಾಲ ತಗೊಂಡಂತವ್ರು ಇದ್ದಾರೆ, ಐಷಾರಾಮಿ ಪಾರ್ಟಿ ಕೊಡಿಸ್ಬೇಕು, ಯಾವ್ದೋ ಫಿಲ್ಮ್ ಆಕ್ಟರ್ದ ಪಾರ್ಟಿ ಬರ್ತ್ಡೇ ಪಾರ್ಟಿ ಮಾಡ್ಬೇಕಂತೇಳಿ ಸಾಲ ತಗೊಂಡವ್ರಿದ್ದಾರೆ. ಇದರಿಂದ ಮನೆ ಉದ್ಧಾರ ಆಗ್ತದ? ದಯವಿಟ್ಟು ನೀವು ಅರ್ಥ ಮಾಡ್ಕೋಬೇಕು. ತಕ್ಷಣಕ್ಕೆ ಸಾಲ ಸಿಕ್ಬಿಡ್ತದೆ, 1 ಲಕ್ಷ ರೂಪಾಯಿ ಸಾಲ ಸಿಕ್ಬಿಡ್ತು, ನಾವು ಇದನ್ನ ಮಾಡಿಬಿಟ್ವಿ ಅಲ್ಲ. ಅದಕ್ಕೊಂದಿಷ್ಟು ನಿಯಮಾವಳಿಗಳಿರ್ತದೆ. ಬ್ಯಾಂಕ್ ಇಂದ ತಗೊಳ್ಳಿ. ಬ್ಯಾಂಕ್ ಮಾಡಿದಂತ ಒಂದು ಒಳ್ಳೆಯ ಪ್ರಕ್ರಿಯೆ ಪ್ರೊಸೀಜರ್ ಇದು. ಬಿಸಿ ಏಜೆಂಟ್ ನೇಮಕ ಇದೆಯಲ್ಲ, ಒಂದು ಒಳ್ಳೆಯ ಪ್ರೊಸೀಜರ್ ಇದು, ಒಳ್ಳೆಯ ಹೆಜ್ಜೆ. ಬ್ಯಾಂಕ್ಗಳಿಗೆ ನಾವು ಧನ್ಯವಾದಗಳನ್ನ ಹೇಳಬೇಕು. ಇದು ಒಳ್ಳೆ ಪ್ರೊಸೀಜರ್. ಆದ್ರೆ ಇವರು ಬೇರೆಯವ್ರು ಮಾಡಕ್ ಬಿಡಲ್ಲ. ಹೇಳಿದ್ನಲ್ಲ, ಜಾಲಿ ಗಿಡ. ಈ ಜಾಲಿ ಗಿಡ ಇದೆಯಲ್ಲ, ಬೇರೆ ಯಾರನ್ನು ಬೆಳೆಯೋದಕ್ಕೆ ಬಿಡೋದಿಲ್ಲ. ಬೇರೆ ಯಾರೊಬ್ರು ಕೂಡ ಅಲ್ಲಿ ನಾನು ಹೇಳ್ತಾ ಇದ್ದೀನಿ ರೀ, ನಿಮ್ಮ ಗ್ರಾಮದಲ್ಲಿರುವಂತಹ ಯುವಕರನ್ನ ಬೆಳೆಸಿ. ಎಷ್ಟೋ ಜನ ನಿರುದ್ಯೋಗಿ ಯುವಕರಿದ್ದಾರೆ, ನಿಮ್ಗೆ ಪಾರ್ಟ್ ಟೈಮ್ ಒಳ್ಳೆ ಜಾಬ್ ಆಗುತ್ತಿದ್ದು. ಬಿಸಿ ಏಜೆಂಟ್ ನೀವು ಆಗಬಹುದು. ಪ್ರತಿಯೊಬ್ಬ ಸಾಮಾನ್ಯ ವ್ಯಕ್ತಿನೂ ಕೂಡ ಬಿಸಿ ಏಜೆಂಟ್ ಆಗಿ ಆ ಕಮಿಷನ್ ಅನ್ನು ನೀವು ತಗೋಬಹುದು. 2% ಸ್ಟಾರ್ಟಿಂಗ್ ಇದ್ರದ್ದು ಕಮಿಷನ್ ಅದ್ದು ನಿಮ್ಗೆ ರೇಟ್ ಹೇಳ್ಬಿಡ್ತಾ ಇದ್ದೀನಿ. ಪ್ರಾರಂಭದಲ್ಲಿ SHGಗಳಿಗೆ ಬರೀ 2%, ಲೋನ್ ಸ್ಯಾಂಕ್ಷನ್ ಆದಾಗ ಬರೀ 2%. ಒಂದು ವೇಳೆ ಅವರು ದುಡ್ಡು ಕಟ್ಟಲಿಲ್ಲ ಅಂತ ಹೇಳಿದ್ರೆ 3%, ಟೋಟಲ್ 5% ಇರ್ತದೆ. ನೀವು ಮಾಡಿ, ಅಲ್ಲಿರುವಂತ ಯುವಕರು ಮಾಡಿ. ಕಿರಾಣಿ ಅಂಗಡಿಯವರು ಅಥವಾ 10ನೇ ಪಾಸ್ ಆಗಿ ಎಲಿಜಿಬಿಲಿಟಿ 10th ಪಾಸ್ ಆಗಿರಬೇಕು, ಯಾವುದೇ ಕ್ರಿಮಿನಲ್ ರೆಕಾರ್ಡ್ ಇರಬಾರ್ದು. ಅಷ್ಟಿದ್ರೆ ಮತ್ತೆ ಬ್ಯಾಂಕ್ ಮನಸ್ಸು ಮಾಡಿದ್ರೆ ಯಾರಿಗೆ ಬೇಕಾದ್ರೂ ಕೂಡ 10ನೇ ಪಾಸ್ ಆದಂತ ಯಾರು ಬೇಕಾದ್ರೂ ಕೂಡ ಮಾಡಬಹುದು. ಮತ್ತೆ ಆಗ್ತಾ ಇಲ್ಲಲ್ರಿ ಅಂತ ನೀವು ಕೇಳ್ತೀರಿ. ಯಾಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಇವರು ಎಲ್ಲಾ ಬ್ಯಾಂಕ್ಗಳಿಗೂ ಸೂಚನೆಯನ್ನ ಕೊಟ್ಟಿದ್ದಾರೆ, ಅವ್ರನ್ನ ಬಿಟ್ಟು ಬೇರೆ ಯಾರಿಗೂ ಕೂಡ ಮಾಡಬಾರದು ಅಂತ ಹೇಳಿ. ಅದೇ ಹೇಳಿದ್ನಲ್ಲ ನಾನು. ಈಗ ಒಂದು ಸರ್ಕಾರಿ ಆಸ್ಪತ್ರೆ ಯಾಕೆ ನಡೆಯುದಿಲ್ಲ? ಆ ಊರ್ ಒಳಗಡೆ, ಆ ಸಿಟಿ ಒಳಗಡೆ ಈ ಪ್ರೈವೇಟ್ ಹಾಸ್ಪಿಟಲ್ ಅವ್ರು ಏನ್ ಮಾಡ್ತಾರೆ, ಆ ಸರ್ಕಾರಿ ದವಾಖಾನೆ ಒಳಗೆ ಔಷಧಿ ಸಿಗ್ಲಾರ್ದಂಗೆ ಮಾಡ್ಬಿಟ್ಟಿರ್ತಾರೆ. ಅಲ್ಲಿ ಔಷಧಿ ಸಿಕ್ಕರೆ ಇಲ್ಲಿ ಪ್ರೈವೇಟ್ಗೆ ಯಾಕೆ ಹೋಗ್ಬೇಕು ಜನ?
MSIL ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಊರಾಗ 4 ಬಾರ್ ಅಂಡ್ ರೆಸ್ಟೋರೆಂಟ್ ಇರ್ತಾವು, ಒಂದು MSIL ತೆಗಿಯಕ್ಕೆ ಒಪ್ಪಿಗೆ ಕೊಡುದಿಲ್ಲ. ಹಿಂಗಾಗಿ ಇವ್ರು ಏನ್ ಮಾಡ್ತಾರೆ, ಇವ್ರ ಸಂಘಗಳು ಎಲ್ಲೆಲ್ಲಿದೆ ಅಲ್ಲಿ ಎಲ್ಲೂ ಕೂಡ ಇವರು ಯಾವುದೇ ಸಾಲದ ವ್ಯವಸ್ಥೆ, ಕೆಲವೊಬ್ರು ಕೇಳ್ತಾರೆ ಎಷ್ಟು ಕಷ್ಟ ಇದೆ ಗೊತ್ತಾ ಬ್ಯಾಂಕಿಗೆ ಹೋದ್ರೆ, ನಾನು ಒಪ್ಕೋತೀನಿ. ಬ್ಯಾಂಕಿಗೆ ಹೋದ್ರೆ ಕೇಳ್ತಾರೆ, ಬ್ಯಾಂಕ್ ಅಲ್ಲಿನೂ ಕೂಡ ಇನ್ಸೆಕ್ಯೂರ್ಡ್ ಲೋನ್ 10 ಲಕ್ಷದವರೆಗೆ ಕೊಡುವಂತ ಅವಕಾಶ ಇದೆ. ಮುದ್ರಾ ಯೋಜನೆ ಕೇಂದ್ರ ಸರ್ಕಾರದ ಮೋದಿಜಿ ಅವ್ರದ್ದೇ ಯೋಜನೆ ಇದೆ ರೀ ಅದು. ಮುದ್ರಾ ಯೋಜನೆ ಕರ್ನಾಟಕದೊಳಗೆ ಲಾಗುನೇ ಆಗ್ತಾ ಇಲ್ಲ. ಆ ಬೇಕು ಅಂತಲೇ ಇವರು ಪ್ರಭಾವ ಇರೋದ್ರಿಂದನೇ ನೀವು ಅದು ಕೊಡಿ, ಆಮೇಲೆ ಬನ್ನಿ, ಒಂದು ವಾರ ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಗೋವಾದಲ್ಲಿ 80% ಆಗಿದೆ ಮುದ್ರಾ ಯೋಜನೆ, 80% ಸಕ್ಸಸ್ಫುಲ್ ಆಗಿದೆ. ಆಂಧ್ರ ಪ್ರದೇಶದಲ್ಲಿ ಆಗಿದೆ, ತಮಿಳುನಾಡಿನಲ್ಲಿ ಆಗಿದೆ, ಕೇರಳದಲ್ಲಿ ಆಗಿದೆ. ಕರ್ನಾಟಕದಲ್ಲಿ ಯಾಕಾಗ್ತಾ ಇಲ್ಲ? ಇವರು ಇದಾರಲ್ಲ ಜಾಲಿಕಂಟಿ, ಮೊದಲು ಈ ಜಾಲಿಕಂಟಿ ಕಿತ್ತಾಕ್ರಿ ನೀವು, ಆವಾಗ ಎಲ್ಲಾ ಅವಕಾಶಗಳು ನಿಮ್ ಕಣ್ಣ ಮುಂದೆ ಇರ್ತದೆ ಅನ್ನೋ ಒಂದು ಮಾತನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಇಲ್ಲ ಯಾರ್ಯಾರು ಕೇಳ್ತಾ ಇದ್ರಿ, ಇದು ಒಂದು ಜನಗಳಿಗೆ ಅರ್ಥ ಆಗಲಿ, ಯಾರಿಗೆ ಇದೇನು ನಾನು ವಿಶೇಷವಾದಂತಹ ದಾಖಲೆಗಳು, ವಿಶೇಷವಾದಂತಹ ಇದನ್ನೇನು ಕೊಡ್ತಾ ಇಲ್ಲ. ನಾವು ಈ ಏನಿದು ಬಡ್ಡಿ ದಂಧೆಗಳು ಸಿಕ್ಕಾಕೊಂಡಾರಲ್ಲ, ಪಾಪ ಅವರಿಗೆ ಮಾಹಿತಿನೇ ಗೊತ್ತಿಲ್ಲ. ಆನಂತರ ಆಂಡ್ರಾಯ್ಡ್ ಮೊಬೈಲ್ ಇಲ್ಲ. ಎಷ್ಟೋ ಜೀಗಿ ನೀವು ಬೈತೀರಿ ನನಗೆ, ಆದ್ರೆ ಯಾರು ಅಸಹಾಯಕರಿದ್ದಾರೆ ಅವ್ರಿಗೆ ಹೌದಪ್ಪ ಒಳ್ಳೆ ಕೆಲಸ ಅಂತ ಹೇಳೋದಕ್ಕೆ ಅವ್ರಿಗೆ ಮೊಬೈಲ್ ಡಾಟಾ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಅಂತವ್ರ ಸಲುವಾಗಿ ನಾವು ಧ್ವನಿ ಎತ್ತುತ್ತಾ ಇದ್ದೀವಿ. ಇದರ ಕುರಿತಾದಂಥ ಎಲ್ಲಾ ಮಾಹಿತಿಗಳನ್ನು ಕೂಡ ನಮ್ಮ ಜಯಂತ್ ಟಿ ಅವರ ನಂಬರ್ ಆಗಲಿ, ಮತ್ತೆ ಶೈಲಜಾ ಅವರ ನಂಬರ್ ಆಗಲಿ, ರವೀಂದ್ರ ಅವರ ನಂಬರ್ ಆಗಲಿ, ಸಂಚಾರಿ ಸಂತೋಷ್ ಅವರ ನಂಬರ್ ಆಗಲಿ, ಇದಕ್ಕೆ ಹೋರಾಟ ಮಾಡ್ತಕ್ಕಂಥ ಮತ್ತೆ ಇದಕ್ಕೆ ಒಂದು ಪರಿಹಾರ ಯಾವ ರೀತಿ ಪರ್ಯಾಯ ವ್ಯವಸ್ಥೆ ನಿರ್ಮಾಣ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಮ್ಮ ಈ ವೆಬ್ಸೈಟ್ನಲ್ಲಿ ಆಗಿರ್ಬೋದು, ವಿಡಿಯೋದಲ್ಲಿ ಆಗಿರ್ಬೋದು, ಆನಂತರ ಫೇಸ್ಬುಕ್ನಲ್ಲಿ ಆಯ್ತು ನಂಬರು ಮತ್ತು ಎಲ್ಲಾ ಡಾಕ್ಯುಮೆಂಟ್ಗಳನ್ನು ಕೂಡ ಹಾಕ್ತಾ ಇದ್ದೀನಿ. ಯಾರು ಬೇಕಾದರೂ ಕೂಡ ಇದರ ಸದುಪಯೋಗವನ್ನು ಪಡ್ಕೋಬಹುದು. ನಾವು ಯಾರಿಗೂ ಇದರಲ್ಲಿ ಏನೋ ಟೀಕೆ ಮಾಡಬೇಕು, ಬೈಬೇಕು, ನಾವು ಯಾರಿಗೂ ನಾನು ಬಯಲ್ಲ. ಕೊನೆಯದಾಗಿ ಒಂದು ಮಾತು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಅವಮಾನ, ಟೀಕೆ, ಟಿಪ್ಪಣಿ ನಾವು ಅದು ನಮ್ಮ ಉದ್ದೇಶ ಅಲ್ಲ. ನೀವು ನಮಗೆ ಬೈಬಹುದು, ಬೇಕಾದಷ್ಟು ಜನ ನಮಗೆ ಅವಮಾನ ಮಾಡಿ, ಟೀಕೆ ಮಾಡಿ. ಮೊನ್ನೆ ಮಿಸ್ಟರ್ ಬೀನ್ಸ್ ಒಂದು ಬಹಳ ಅದ್ಭುತವಾದಂತಹ ಮಾತು ಹೇಳಿದ್ರು ಅವರು. ಫ್ರೀ ಫೀಲ್ ಟು ಇನ್ಸಲ್ಟ್ ಮೀ, ನನ್ನನ್ನ ನಿಶ್ಚಿಂತರಾಗಿ ಅವಮಾನ ಮಾಡಿ. ಫ್ರೀಡಮ್ ಆಫ್ ಸ್ಪೀಚ್. ಯಾಕಂತ ಹೇಳಿದ್ರೆ ಬ್ರಿಟನ್ ನಲ್ಲಿ ಸಿಕ್ಕಾಪಟ್ಟೆ ದಾಳಿ ಮಾಡ್ತಾರೆ ಅವ್ರ ಮೇಲೆ, ಮಿಸ್ಟರ್ ಬೀನ್ ಮೇಲೆ. ಮಿಸ್ಟರ್ ಬೀನ್ ನೀವು ನೋಡಿರ್ಬೋದು, ಅಟ್ಕಿನ್ಸನ್ ಅಂತ ಒರಿಜಿನಲ್ ಹೆಸರು ಅವ್ರದ್ದು. ಅವಾಗ ಅವ್ರು ಹೇಳ್ತಾರೆ, ನೀವು ಯಾರು ಬೇಕಾದ್ರೂ ನನ್ನನ್ನು ಅವಮಾನ ಮಾಡಿ, ಸತ್ಯ ಹೇಳೋದನ್ನ ನಾನು ನಿಲ್ಲಿಸಲ್ಲ, ನಿಜ ಹೇಳೋದನ್ನ, ನಿಜ ಮಾತಾಡೋದನ್ನ ನಾನು ನಿಲ್ಲಿಸಲ್ಲ ಅಂತ ಹೇಳ್ತಾರೆ. ನಾನು ಕೂಡ ಅದನ್ನ ಫಾಲೋ ಮಾಡ್ತಾ ಆ ಒಂದು ಮಾತು ಹೇಳ್ತಾ ಇದ್ದೀನಿ. ನೀವು ಎಷ್ಟೇ ಅವಮಾನ ಮಾಡಿದ್ರು ನಾವು ತಿರುಗಿಸಿ ನಾನು ನಿಮಗೆ ಬೈಯೋದಿಲ್ಲ. ನಿಮ್ಮ ಮೇಲೆ ಯಾವುದೇ ರೀತಿಯಾದಂತಹ ಮಾನನಷ್ಟ ಮೊಕದ್ದಮೆಯನ್ನ ನಿಮ್ಮ ಮೇಲೆ ಹಾಕೋದಿಲ್ಲ. ನಮ್ಮ ಮೇಲೆ ಹಾಕ್ತಾ ಇದಾರಲ್ಲ ಇದೇ ಧರ್ಮೋದ್ಯಮಿಗಳು, ಧರ್ಮದರ್ಶಿಗಳು, 5 ಕೋಟಿ ನಮ್ಮೆಲ್ಲ ಮಹೇಶ್ ಶೆಟ್ಟಿ, ತಿಮ್ಮರೂಡಿ ಅವ್ರ ಮೇಲೆ ಇಡೀ ರಾಜ್ಯದಲ್ಲಿ ಒಂದು 12 ಕೇಸ್ ಹಾಕಿದ್ದಾರೆ. ಮಾನನಷ್ಟ ಮೊಕದ್ದಮೆ. ನಾವು ಯಾರ ಮೇಲೆ ಕೂಡ ನಮ್ಗೆ ಎಷ್ಟೇ ಬೈದ್ರು ಕೂಡ ನಾವು ಬೈಸ್ಕೊಂಡು ಸುಮ್ಮನೆ ಇರ್ತೀವಿ. ನಮ್ಗೆ ಗೊತ್ತಿದೆ, ಇನ್ನು ಮತ್ತೆ 3 ತಿಂಗಳು 6 ತಿಂಗಳಾದ್ಮೇಲೆ ಯಾರು ನಮ್ಮನ್ನು ಬೈತಾ ಇದ್ದೀರಿ ಅವರೇ ನಮಗೆ ಸಹಕಾರ ಕೊಡ್ತೀರಿ. ಯಾರನ್ನೋ ಬೈಯೋದು, ಟೀಕೆ ಮಾಡೋದು ಉದ್ದೇಶ ಅಲ್ಲ. ಒಂದು ಹೆಣ್ಣು ಮಗಳಿಗೆ ಎಷ್ಟೊಂದು ಅನ್ಯಾಯ ಆಗಿದೆ, ಒಂದು ಸೌಜನ್ಯಾಳಿಗೆ ವೇದವಲ್ಲಿ ನಿರಂತರವಾಗಿ ಅವ್ರನ್ನ ಅತ್ಯಾಚಾರ ಮಾಡಿ ಕೊಂದು ಬಿಸಾಕಿದ್ರು. ಅವ್ರನ್ನ ನ್ಯಾಯ ಸಿಕ್ಕಿಲ್ಲ, ಅದ್ರ ಸಲುವಾಗಿ ಹೋರಾಟ ಮಾಡ್ತಾ ಇದೀವಿ. ಆನಂತರ ಇವ್ರು ಏನು ಸಂಘವನ್ನ ರಚನೆ ಮಾಡ್ಕೊಂಡಲ್ಲ, ನಮ್ಮನ್ನ ಹೋರಾಟವನ್ನು ಹತ್ತಕ್ಕೋಸ್ಕರ ಆ ದುಡ್ಡನ್ನ ಬಳಕೆ ಮಾಡ್ಕೊತಾ ಇದ್ದಾರೆ. ಅಕ್ರಮ ಬಡ್ಡಿ ದಂಧೆಯ ದುಡ್ಡನ್ನ ಅದಕ್ಕೋಸ್ಕರ ಬಳಕೆ ಮಾಡ್ಕೊತಾ ಇದ್ದಾರೆ. ಅದರ ಸಲುವಾಗಿ ನಾವೆಲ್ಲರೂ ಇದ್ರ ವಿರುದ್ಧ ಸಿಡಿದೆದ್ದಿದ್ದೀವಿ. ಇದು ಎಲ್ಲ ಯಾರಿಗೆ ಗೊತ್ತಿಲ್ಲ ಅವರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಹಿಂಗಾಗಿ ನೀವು ಯಾರೇ ಬೈದ್ರು ಕೂಡ ಏನು ಅದಕ್ಕೆ ಫೀಲ್ ಫ್ರೀ ಟು ಇನ್ಸಲ್ಟ್ ಮೀ. ನೀವು ಎಷ್ಟೇ ನನಗೆ ಇನ್ಸಲ್ಟ್ ಮಾಡಿದ್ರು ಕೂಡ, ನಮಗೆ ಇನ್ಸಲ್ಟ್ ಮಾಡಿದ್ರು ಕೂಡ ನಾವು ಅದನ್ನು ಸಹಿಸಿಕೊಳ್ಳುವಂಥ ಶಕ್ತಿ ದೇವರು ನಮ್ಗೆ ಕೊಟ್ಟಿದ್ದಾನೆ. ಮುಂದಿನ್ನೂ ಬಹಳಷ್ಟು ಮಾತಾಡೋದಿದೆ. ಒಂದು 4 ದಿನದಲ್ಲಿ 4.5 ಮಿಲಿಯನ್ ಹೋಯಿತು. ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತೆ ಪೊಲೀಸ್ ಅಧಿಕಾರಿಯಾದಂಥ ಶಶಿಕುಮಾರ್ ಸಾಹೇಬರು ಇವತ್ತು ನಿನ್ನೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೀಟರ್ ಬಡ್ಡಿ, ವಾರದ ಬಡ್ಡಿ ಅದಕ್ಕೆ ನಿಲ್ಲಿಸಬೇಕು, ನಾವು ಕ್ರಮ ಕೈಗೊಳ್ತೀವಿ. ಪೊಲೀಸ್ ಇಲಾಖೆಯವರು ಕೂಡ ಇದ್ರ ಬಗ್ಗೆ ಒಂದು ಕ್ರಮವನ್ನು ಕೈಗೊಳ್ಳಬೇಕು. ಈ ಮೊನ್ನೆ ಪೊಲೀಸರ ಜೊತೆ ಮಾತಾಡ್ಬೇಕಾದ್ರೆ ಹೇಳಿದ್ರು, ಒಂದು ಅಗ್ರಿಮೆಂಟ್ ಆಗಿಬಿಟ್ಟಿದೆ ಅಲ್ರಿ ಅವ್ರಿಗೆ, ಸಂಘದಂತ್ರ ಅಗ್ರಿಮೆಂಟ್ ಆಗಿಬಿಟ್ಟಿದೆ ಅಲ್ರಿ ಅವ್ರಿಗೆ. ಏನು ಅಗ್ರಿಮೆಂಟ್ ಆಗಿದೆ ಸಂಘದಂತ್ರ? ಈಗ ಅದೇ ನಾನು ಹೇಳೋದು, ಮೆಡಿಕಲ್ ಶಾಪ್ ಲೈಸೆನ್ಸ್, ಮೆಡಿಕಲ್ ಶಾಪ್ನವರು ಮತ್ತೆ ವೈನ್ ಶಾಪ್ನವರು ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಅದು ಮಾನ್ಯ ಆಗುತ್ತಾ? ಇವ್ರು ಏನ್ ಮಾಡ್ತಾ ಇದ್ದಾರೆ, ಆ ಮೆಡಿಕಲ್ ಶಾಪ್ ಅಲ್ಲಿ ಲಿಕ್ಕರ್ ಮಾರಿದ್ರೆ, ಯಾಕ್ರಿ ಮಾರ್ತಾ ಇದ್ದೀರಿ ನೀವು ಲಿಕ್ಕರ್ ಅಂತ ಕೇಳಿದ್ರೆ, ನಮ್ದು ಅಗ್ರಿಮೆಂಟ್ ಆಗಿದೆ ಲಿಕ್ಕರ್ ಶಾಪ್ನವ್ರ ಜೊತೆಗೆ ಅಂತ ಹೇಳಿದ್ರೆ ಅದು ಮಾಡಕ್ಕಾಗ್ತದ? ಸಂಘ ನಿಮ್ದು ಏನು SHG ಇದ್ದು ಏನಿದೆ ಅದ್ರ ಪ್ರಕಾರ ನೀವು ಅದ್ರ ಪ್ರಕಾರ ಆದ್ರೂ ಹೋಗಿ. BC ನಿಂತರ ನೀವು ಮೊನ್ನೆ ನಿಮ್ಮ ಧರ್ಮಾಧಿಕಾರಿಗಳೇ ಹೇಳಿದ್ರಲ್ಲ, ಧರ್ಮದರ್ಶಿಗಳು ಬ್ಯಾಂಕ್ ನಿಂತರ ಅದ್ರ ಪ್ರಕಾರ ಆದ್ರೂ ಹೋಗಿ ನೀವು. ಆದ್ರೆ ಮೆಡಿಕಲ್ ಶಾಪ್ ಇಟ್ಟು ಅಲ್ಲಿ ಲಿಕ್ಕರ್ ಮಾರ್ತಾ, ಯಾಕಪ್ಪ ನೀವು ಲಿಕ್ಕರ್ ಮಾರ್ತಾ ಇದೆ ಅಂತ ಹೇಳಿದ್ರೆ, ಈ ಅಂಗಡಿ ಹೆಸರು ಏನಿದೆ ನೋಡು,
ಶ್ರೀ ಮಂಜುನಾಥ ಮೆಡಿಕಲ್ ಶಾಪ್. ಓ, ನೀನು ಮಂಜುನಾಥನಿಗೆ ಅವಮಾನ ಮಾಡ್ತಿದ್ರಿ, ನೀನು ಮಂಜುನಾಥನಿಗೆ ನಿನಗೆ ಶಾಪ ಕೊಡ್ತಾನೆ ಅಂತ ಹೇಳಿ ಜನರಿಗೆ ನಮ್ಮ ಹಿಂದೂಗಳ ದೇವರಾದಂತಹ ಮಂಜುನಾಥನ, ನಮ್ಮ ಮಂಜುನಾಥ ನಮ್ಮ ಮನೆ ದೇವರದು, ನನ್ನ ಗೋತ್ರನೂ ಕೂಡ ಶಿವಗೋತ್ರ ನಂದು. ಆ ದೇವರಿಗೆ ನಾವು ಯಾವತ್ತಿಗೂ ಅವಮಾನ ಮಾಡಿಲ್ಲ. ಆದರೆ ನಮ್ಮ ದೇವರನ್ನ ಮುಂದಿಟ್ಟು ಇವರು ಅಕ್ರಮ ಬಡ್ಡಿ ದಂಧೆ ಮಾಡ್ತಾ ಇದಾರಲ್ಲ, ಅದನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಒನ್ಸ್ ಅಗೇನ್ ಐ ರಿಪೀಟ್, ಮೆಡಿಕಲ್ ಶಾಪ್ ಲೈಸೆನ್ಸ್ ತೋರಿಸಿ, SHG ಗ್ರೂಪ್ದು ನಾನ್ ಪ್ರಾಫಿಟೇಬಲ್ ಟ್ರಸ್ಟ್ ಅನ್ನ ತೋರಿಸಿ. ನೀವು ಅಕ್ರಮ ಬಡ್ಡಿ ದಂಧೆ ವೈನ್ ಶಾಪ್ ನಡೆಸಕ್ ಆಗೋದಿಲ್ಲ. ಕೊನೆಯದಾಗಿ ಇದೇ ಮಾತೆ ಹೇಳುದು ನಾನು. ಇನ್ನೇನಾದರೂ ನಿಮಗೆ ಡೌಟ್ಗಳಿದ್ರೆ ಖಂಡಿತ ಈ ಫೇಸ್ಬುಕ್ಕಲ್ಲಿ ಇರ್ಬೋದು ಅಥವಾ ಇನ್ನು ಸಾಕಷ್ಟು ವಿಡಿಯೋಗಳಲ್ಲಿ ನೀವು ಕೇಳ್ಬೋದು. ಸಾಧ್ಯವಾದಷ್ಟು ನಿಮಗೆ ಸ್ಪಂದಿಸುವಂಥ ಕೆಲಸ ನಾವು, ನಮ್ಮ ಮಹೇಶ್ ಶೆಟ್ಟಿ ತಿಮರೋಡಿ ನೇತೃತ್ವದಂಥ ತಂಡ ಮತ್ತು ನಾಗರಿಕ ಸೇವಾ ಟ್ರಸ್ಟ್ ಬಹಳ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಕುಮಾರ್ ಅಂತ ಇದ್ದಾರೆ, ಇನ್ನು ಸಾಕಷ್ಟು ಸಂಘಟನೆಗಳು, ತ್ರಿಶೂಲ್ ಅಂತ ಸಂಘಟನೆ ಇದೆ, ಕೆಲಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನಿಮ್ಮ ಒಂದು ಸಂಪರ್ಕದಲ್ಲಿರ್ತೀವಿ. ಅದಕ್ಕಾಗಿ ಏನು ಒಂದು ಸಹಕಾರ ಕೊಟ್ಟಂತ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ.